ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶುಜಿ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರಿಗೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರದ ವಿಶೇಷ ನೇರಪ್ರಸಾದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್. ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ, ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಡ ಮಾಡ್ತಕ್ಕಂಥದ್ದು ಬೇಡ, ರಾಶಿ ಫಲವನ್ನು ಕೂಡ ಮತ್ತೆ ಪ್ರಾರಂಭಿಸಬೇಕು. ಇದರ ಜೊತೆಗೆ ನಿನ್ನೆ ಒಂದು ದಿವಸ ನಾನೇನೋ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ ಅಂತ ಹೇಳಿ ನನಗೆ ಸಂತೋಷ ಆಗಿದ್ದು ಏನಪ್ಪ ಅಂದರೆ, ಅದರಲ್ಲಿ ಮತ್ತೊಂದು ಮನಸ್ಸಿಗೆ ನೋವಾಗಿದ್ದೇನಪ್ಪ ಅಂದರೆ, ಸಂತೋಷ ತಮ್ಮೆಲ್ಲರ ಪ್ರತಿಕ್ರಿಯೆ. ಸಾಕಷ್ಟು ಜನ ಕರೆ ಮಾಡಿದ್ರಿ, ಗುರುಗಳೇ ನೀವು ಒಂದು ದಿವಸ ಕಾರ್ಯಕ್ರಮದಲ್ಲಿ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ನಮ್ಗದೇನೋ ಒಂಥರ ಸಮಾಧಾನ ಆಗಲ್ಲ ಗುರುಗಳೇ, ನೀವು ಬರಬೇಕು, ನೀವು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಬೇಕು ಅಂಬತಕ್ಕಂಥದ್ದು ನಮ್ಮ ಆಸೆ. ಆ ಮಾತನ್ನು ಕೇಳಿದಾಗ ನಿಜಕ್ಕೂ ನನಗೆ ಆ ಒಂದು ಮನದಾಳದಲ್ಲಾಗಿರ್ತಕ್ಕಂಥ ಸಂತೋಷ ಅದನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಸಂತೋಷ ಆಗೋಯ್ತು ನನಗೆ. ಆದರೆ ನೋವೇನಾಗೋಯ್ತಂದರೆ, ನಿಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ, ನಿನ್ನೆ ನಾನು ಬರೋಕ್ಕಾಗಲಿಲ್ವಲ್ಲ ಎಂಬತಕ್ಕಂಥ ನೋವು ನನಗಾಯಿತು. ಆದರೆ ಆ ನೋವಿನ ಹಿಂದೆ ಇರತಕ್ಕಂಥ ಮತ್ತೊಂದು ರಹಸ್ಯ ಏನಪ್ಪ ಅಂದರೆ, ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಿಯ ಕೃಪಾಶೀರ್ವಾದ ಬಹಳ ವಿಶೇಷವಾಗಿ ದೊಡ್ಡಮ್ಮ ಮಾಹೇಶ್ವರಮ್ಮ ದೇವಿಯ ಆ ಒಂದು ಅನುಗ್ರಹದ ಆ ಒಂದು ಸಮಯದಲ್ಲಿ, ಪೂಜಾನುಷ್ಠಾನದ ಸಮಯದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು. ಗುರುಗಳ ಜವಾಬ್ದಾರಿ, ಗುರುಗಳು ನನಗೆ ಜವಾಬ್ದಾರಿಯನ್ನು ವಹಿಸಿದರು. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗ ತಮ್ಮೆಲ್ಲರ ಆ ಒಂದು ಪ್ರೀತಿ ವಿಶ್ವಾಸದ ನುಡಿ ನನ್ನ ಮನಸ್ಸನ್ನು ಮುಟ್ಟಿತು. ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾನು ತಪ್ಪಿಸ್ಕೊಳ್ಳೋದಿಲ್ಲ, ನಾನು ಬಂದೇ ಬರ್ತೇನೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ. ಇನ್ನು ಪ್ರತಿನಿತ್ಯದ ಕಾರ್ಯಕ್ರಮದ ಹಾಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರುಗಳನ್ನು ಆಹ್ವಾನಿಸೋಣ, ಅಂದರೆ ಗುರುಗಳನ್ನು ಸ್ವಾಗತಿಸ್ಬಿಡೋಣ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಆನಂದ್ ಗುರುಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಆದರೂ ಮಂಗಳವಾರದ ಈ ಶುಭ ದಿನ, ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂಕಾರಾಸನ ಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೀಜಿ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದಂಬಾಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಭಾನುರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ, ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ, ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಎಲ್ಲವೂ ಸಿದ್ಧ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಈ ಭಾರತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ನಾವು ನೀವೆಲ್ಲರೂ ಸಹಿತ ಪುಣ್ಯವನ್ನು ಮಾಡಿದ್ದೀವೇನೋ ಎಂಬಂಥ ರೀತಿಯಲ್ಲೇ ಇರುತ್ತೆ. ಯಾಕೆಂದರೆ ಈ ಭಾರತ ದೇಶ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಜೊತೆಗೆ ಪ್ರತಿನಿತ್ಯದ ಕಾಯಕ, ಜವಾಬ್ದಾರಿಯುತವಾದಂತಹ ವಿಶೇಷತೆಗಳು, ಜೊತೆಗೆ ಆ ಪ್ರೀತಿ ವಾತ್ಸಲ್ಯ, ಬಂಧು ಬಾಂಧವ, ಜೊತೆಗೆ ಯಾರೊಬ್ಬರ ಒಂದು ಕುಟುಂಬದಲ್ಲಾದರೂ ಸಹಿತ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ವಿಧಿವಿಧಾನಗಳಲ್ಲೂ ಸಹಿತ ಒಂದಕ್ಕೊಂದು ಸಂಬಂಧಗಳಂತಿದೆ. ಈ ಸಂಬಂಧಗಳನ್ನು ಬೆಸೆತಕ್ಕಂತಹದ್ದು ಈ ಭಾರತದ ನೆಲ,
ಭಾರತದ ಮಣ್ಣು, ಈ ಭಾರತದ ಕಂಪು. ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಒಂದು ಸಂಬಂಧ ಇದೆ, ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದ ಬಾಂಧವ್ಯದಲ್ಲಿರ್ತೀವಿ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥವರು, ಎಲ್ಲಕ್ಕಿಂತ ಮುಖ್ಯವಾಗಿ ಸಂಬಂಧ ಇಲ್ದಿದ್ದರೂ ಒಂದು ಸಂಬಂಧ ನಮಗಿದೆ, ಆ ಅಂತಃಕರಣೆ ಅಂತಕ್ಕಂಥದ್ದು. ಯಾರೊಬ್ಬರಿಗೆ ಸಮಸ್ಯೆ ಆದರೆ ಆ ಸಮಸ್ಯೆ ಹಿಂದೆ ಅಯ್ಯೋ ಅವ್ರಿಗೆ ಸಮಸ್ಯೆ ಆಯ್ತಲ್ಲ, ಅವ್ರಿಗೆ ಕಷ್ಟ ಆಯ್ತಲ್ಲ, ಅವ್ರು ತೊಂದರೆಯಲ್ಲಿದ್ದಾರಲ್ಲ ಅಂತಕ್ಕಂಥದ್ರ ಚಿಂತನೆ, ಆ ನೋವು ಪ್ರತಿ ಕ್ಷಣ ಎಲ್ಲರನ್ನೂ ಬಾಧಿಸುತ್ತೆ. ಹಾಗೆ ಸಂತೋಷದ ಸಮಾರಂಭಗಳಿಗೆ ಬಂದಾಗ ಅಲ್ಲಿ ನೋಡುವಂತಹ ರೀತಿ, ಅಲ್ಲಿ ಸಂಬಂಧ ಯಾರೂ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅಥವಾ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಅಲ್ಲಿ ಅಣ್ಣ ತಮ್ಮಂದರಾಗ್ದಿದ್ರು, ಅಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥವರೆಲ್ಲರೂ ಅಣ್ಣ ತಮ್ಮಂದರಾಗಿರ್ತಾರೆ, ಅಕ್ಕ ತಂಗಿಯರಾಗಿರ್ತಾರೆ. ಅಂದರೆ ಆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಳ್ಳುವಂಥ ಗುಣ ಈ ಭಾರತದ ನೆಲಕ್ಕೆ ಯಾರು ಹೇಳ್ಕೊಡ್ಬೇಕಾದ್ದಿಲ್ಲ. ಹಾಗಾಗಿ ನಾವು ಪ್ರತಿ ಕ್ಷಣವೂ ಸಹಿತ ಒಂದು ಚಿಂತನೆ ಮಾಡಬೇಕು. ಎಲ್ಲರಲ್ಲೂ ಭಗವಂತನಿದ್ದಾನೆ, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೇಕು. ನಮ್ಮೊಳಗೆ ಕಷ್ಟ ಇದೆ, ಆ ಕಷ್ಟವನ್ನು ಬಗೆಹರಿಸ್ಕೋಬೇಕಾದ್ರೆ ನಮ್ಮದೇ ಆದಂತಹ ಒಂದು ಚಿಂತನೆಗಳನ್ನು ಸಮಂಜಸವಾಗಿ ಆಲೋಚನೆ ಮಾಡಬೇಕು. ಹಾಗೆ ದೇವರ ಪ್ರಾರ್ಥನೆ, ದೇವರ ಆರಾಧನೆ ಜೊತೆಗೆ ಇರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರವನ್ನು ಆಲೋಚಿಸ್ತಾ ಹೇಗೆ ಮಾಡಿದ್ರೆ ಸರಿ, ಯಾವ ಪ್ರಕಾರ ಇರಬೇಕು, ಅಥವಾ ನಮಗೆ ಅರಿಯದ್ದು ನಾವು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಅಥವಾ ಗೊತ್ತಿರೋರ ಹತ್ರ ನಾನು ಹೇಗೆ ಕೇಳಿ ತಿಳ್ಕೊಳ್ಬೇಕು. ಏನೇ ಆದರೂ ಪ್ರವಚನಗಳಾಗಲಿ ಅಥವಾ ಧರ್ಮ ಸೂಕ್ಷ್ಮಗಳಾಗಲಿ, ಜೀವನದ ಒಂದು ಸುಂದರವಾದಂತಹ ಬದುಕಿಗೆ ಬೇಕಾದಂತಹ ಭದ್ರ ಬುನಾದಿಯ ಆ ಸೂಕ್ಷ್ಮವಾಗಿರ್ತಕ್ಕಂಥ ರಹಸ್ಯಗಳಾಗಲಿ, ಇದೆಲ್ಲವೂ ಸಹಿತ ಅರಿಬೇಕಾದ್ರೆ ಅರ್ತಿರ್ತಕ್ಕಂಥವರು ಅಥವಾ ಜ್ಞಾನಿಗಳು ಅಥವಾ ಸರಿಯಾದಂತಹ ಮಾರ್ಗದರ್ಶಕರಿಂದ ಮಾತ್ರಲೇ ಸಾಧ್ಯ ಆಗುತ್ತೆ. ಯಾಕೆಂದರೆ ಮನುಷ್ಯನ ಬದುಕು ಹೇಗಿದ್ದರೂ ಬದುಕ್ತೀವಿ ನಾವು. ಬದುಕು ನಮ್ಮದಲ್ಲ, ಭಗವಂತ ಕೊಡ್ತಾನೆ. ಬೆಳಗಾಗುತ್ತೆ, ರಾತ್ರಿ ಆಗುತ್ತೆ, ಬೆಳಗಾಗುತ್ತೆ ಮತ್ತು ರಾತ್ರಿ ಆಗುತ್ತೆ, ಆ ದಿನ ಉರುಳು ಹೋಗುತ್ತೆ, ಆ ದಿನ ಆಗೋಗುತ್ತೆ ವಿನಃ ಆ ದಿನ ಕಳೆದಿರತಕ್ಕಂಥ ಆ ಸುಂದರವಾದ ಕ್ಷಣ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಸಾಕಷ್ಟು ಬಾರಿ ಹೇಳ್ತಿರ್ತೀವಿ. ನನ್ನ ಪ್ರವಚನದಲ್ಲಂತೂ ಸಾಕಷ್ಟು ಬಾರಿ ಹೇಳಿದ್ದೇನೆ, ಸಾಕಷ್ಟು ಕಡೆ ಇದರ ಬಗ್ಗೆ ತಿಳಿಸಿದ್ದೇನೆ. ಒಂದೊಂದು ಕ್ಷಣ ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣವನ್ನು ಸಾಧ್ಯವಾದಷ್ಟು ಸುಖ, ಸಂತೋಷ, ನೆಮ್ಮದಿ ಜೊತೆಗೆ ವಿದ್ಯೆಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥದ್ದನ್ನು ಏನಾದರೂ ಒಂದು ವಿದ್ವತ್ತನ್ನು ನೀವು ಅಭ್ಯಾಸ ಮಾಡಿ ನಿಮ್ಮಿಂದ ಸಮಾಜಕ್ಕೆ ಒಂದು ಒಳಿತನ್ನು ಮಾಡಿ, ಸಮಾಜದ ಬೆಳಕಿಗಾಗಿ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹಿತಕ್ಕಾಗಿ ನಿಮ್ಮ ಜ್ಞಾನದಿಂದ ಇನ್ನೊಬ್ಬರ ಜೀವನ ಬೆಳಕಾಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡದಾದಂಥ ಪೂಜಾ ಕೈಂಕರ್ಯ, ಹೋಮ ಹವನಾದಿಗಳು, ಯಜ್ಞಯಾಗಾದಿಗಳು ಮತ್ತೊಂದಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ದೇವರು ಅದು ಬೇರೊಬ್ಬರಲ್ಲಿಲ್ಲ, ಎಲ್ಲರ ಹೃದಯದಲ್ಲಿದ್ದಾನೆ. ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಭಗವಂತ ಇನ್ನೊಬ್ಬರಲ್ಲಿರ್ತಕ್ಕಂಥ ವಿದ್ವತ್ತಿನಿಂದ ಇನ್ನೊಬ್ಬರ ಜೀವನ ಕಷ್ಟದಲ್ಲಿದ್ದು ಅವರ ಜೀವನ ಕತ್ಲನ್ನು ಇದ್ದಾಗ ಆ ಕತ್ಲನ್ನು ಹೋಗಲಾಡಿಸುವಂಥ ಗುಣ ಭಗವಂತ ಇನ್ನೊಂದು ದೇಹದಲ್ಲೋ, ಇನ್ನೊಂದು ಹೃದಯದಲ್ಲೋ, ಇನ್ನೊಂದು ಆತ್ಮದಲ್ಲೋ ಕೂತು ಈ ಕಾಯಕವನ್ನು ಮಾಡ್ತಾರೆ. ಹಾಗಾಗಿ ಹಸನ್ಮುಖಿತನ, ನಗುಮುಖ, ಸದಾಕಾಲ ನಗುಮುಖದಿಂದ ಇರ್ತಕ್ಕಂಥವರ ಮುಖಲಕ್ಷಣ, ಅವರು ನಡೆಸುವಂಥ ರೀತಿ, ಅವರು ಮಾತಾಡುವ ಮಾತು ಎಲ್ಲವೂ ವಿಶೇಷವಾಗೇ ಇರುತ್ತೆ. ಹಾಗೆ ಸಂಬಂಧಗಳಂತಕ್ಕಂಥದ್ದು, ಸಂಬಂಧಗಳನ್ನು ಬೆಸೆತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದು, ಫಲಾಫಲಗಳ ಸಿದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಹೇಗೆ ಅಂದರೆ ಮಾರ್ಗದರ್ಶಕರಿಂದ ಮಾತ್ರ ಸಾಧ್ಯ. ಸರಿಯಾದ ಮಾರ್ಗಸೂಚಿ, ಆ ಮಾರ್ಗಸೂಚಿಯನ್ನು ನಾವು ಅನುಸರಿಸಿದ್ರೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯವೇ. ಪ್ರತಿ ಕ್ಷಣ ನಾವು ಇರ್ತಕ್ಕಂಥ ಪ್ರಾಂತ್ಯ ಇಷ್ಟೇ ಅಲ್ಲ, ನಾವು ಯಾವತ್ತೂ ಬಾವಿಯಲ್ಲಿರ್ತಕ್ಕಂತಹ ಮಂಡೂಕ ಕಪ್ಪೆ ಥರ ನಾವು ಆಗಬಾರ್ದು. ಸಮುದ್ರ ವಿಶಾಲವಾಗಿದೆ, ಸಮುದ್ರದ ಅಂಚು, ಸಮುದ್ರದ ಕೊರೆ ಕಾಣದಂಥ ರೀತಿಯಲ್ಲಿರುತ್ತೆ. ಆದರೆ ಅಷ್ಟು ವಿಶಾಲವಾದಂಥ ಸಮುದ್ರದಲ್ಲಿ ಈಜುವ ಪ್ರಯತ್ನವನ್ನು ನಾವು ಮಾಡಬೇಕು. ಆವಾಗಲೇ ಎಲ್ಲ ವಿಶಾಲವಾಗಿರ್ತಕ್ಕಂಥ ಪ್ರಪಂಚವನ್ನು ನಾವು ನೋಡಲಿಕ್ಕಾಗತ್ತೆ. ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಯಾರೊಬ್ಬರಿಗೆ ನೋವು ಅಂದಾಗ ಅಲ್ಲಿರುವ ನೋವಿಗೆ ನಿಮ್ಮೊಳಗಿರುವಂಥ ಜ್ಞಾನದಿಂದ ಆ ನೋವನ್ನು ಹೋಗಲಾಡಿಸುವಂಥ ಗುಣವನ್ನು ನೀವು ತರಬೇಕು. ಹಾಗೆ ಆಹಾರ ನಾನು ತಿಂದೆ, ನಾನು ಚೆನ್ನಾಗಿದ್ದೇನೆ, ನಾನು ನನ್ನ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತವಾಗಿಲ್ದಿರ ನನ್ನಿಂದ 4 ಕುಟುಂಬಕ್ಕೆ ಬೆಳಕಾಗುತ್ತೆ ಅಂದರೆ ಅಂತಹ ಕಾಯಕಕ್ಕೆ ಯಾವತ್ತೂ ಮುಂದಾಗಬೇಕು. ಅಂತಹ ಕಾಯಕದಲ್ಲಿ ಬಹಳ ವಿಶೇಷತೆ ಇದೆ. ಇಂತಹ ಕಾಯಕ, ಇಂತಹ ಗುಣ ಇದು ನಮ್ಮ ಭಾರತದ ನೆಲದಲ್ದಿರ, ಈ ಒಂದು ಭೂಮಿಯಲ್ಲಲ್ದಿರ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಭಾರತದ ನೆಲದಲ್ಲಿ ಮಾತ್ರ ಇವೆಲ್ಲವೂ ನೋಡ್ಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ಈ ನೆಲಕ್ಕೆ ಋಣ ನಾವು ಹರಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಇವತ್ತು ವಿಶೇಷವಾಗಿರ್ತಕ್ಕಂತಹ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ, ಹಾಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ, ಹಾಗೆ ಇವತ್ತು ಶಕ್ತಿ ದೇವತೆಯನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಭಗವಂತನ ಆ ಭಗವತಿಯ ಸಂಪೂರ್ಣ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಇನ್ನು ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನವಿಶೇಷವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ದಿನವಿಶೇಷ
ಜೊತೆಗೆ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಶಿಫಲ, ಹಾಗೆ ತಾವೆಲ್ಲರೂ ಸಹಿತ ಕಾತುರತೆಯಿಂದ ಇದ್ದೀರಿ. ನಿಮ್ಮ ಫೋನ್ ಯಾಕೆಂದರೆ ನೇರ ಪ್ರಸಾರ ಆದ್ದರಿಂದ ಫೋನ್ ಕೈಗೆ ತಗೊಳ್ಳಿ, ನಂಬರ್ ಡಿಸ್ಪ್ಲೇಯಲ್ಲಿದೆ, ಆ ನಂಬರಿಗೆ ನೀವು ಕರೆ ಮಾಡಿ, ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಯಾಕೆಂದರೆ ಆಗಿಂದಾಗಲೇ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಮತ್ತೊಂದಲ್ಲ. ಸಮಸ್ಯೆಗಳಿದ್ದಾಗ ಪರಿಹಾರ ಬೇಕೇ ಬೇಕು. ಆ ಪರಿಹಾರಕ್ಕಾಗಿಯೇ ಮಹರ್ಷಿವಾಣಿ ಕಾರ್ಯಕ್ರಮ, ಪ್ರತಿನಿತ್ಯ ಕಾರ್ಯಕ್ರಮ ನಿಮ್ಮ ಮುಂದಿರುವಂತಹದ್ದು. ಒಳ್ಳೆಯದಾಗಲಿ. ನಮ್ರತೆ, ಶ್ರದ್ಧೆ ಮತ್ತು ಭಕ್ತಿ ಎಲ್ಲವೂ ಸಮಂಜಸವಾಗಿರಬೇಕು. ಹಾಗೆ ಕಾಯಕವನ್ನು ಮಾತ್ರ ಯಾರೂ ಚಾಚು ತಪ್ಪದಿರ ನಡೆಸ್ಕೊಳ್ಳೇಬೇಕು. ನಿಮ್ಮ ಜವಾಬ್ದಾರಿತವಾದಂಥ ಕಾಯಕವನ್ನು ತಾವು ಎಂಥದೇ ಕೆಲಸ ಮಾಡಿ, ಆ ಕಾಯಕವನ್ನು, ಆ ಕೆಲಸವನ್ನು ಗೌರವಿಸಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಹೇಗಿದ್ದೀವಿ ಮುಖ್ಯ ಅಲ್ಲ, ಅಥವಾ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮನಸ್ಸು ಒಪ್ಪದಿದ್ದರೂ ನಾವು ಆ ಕೆಲಸ ಮಾಡಬೇಕಾಗತ್ತೆ. ಮನಸ್ಸು ಒಪ್ಪದಿದ್ದರೂ ನಾವು ಮಾಡುವ ಕೆಲಸದಲ್ಲಿ ವ್ಯತ್ಯಾಸ ಆದರೆ, ಸಭೆ ಸಮಾರಂಭ ನಮ್ಮನ್ನು ಹೇಗೆ ನೋಡುತ್ತೋ, ಯಾರು ನಮ್ಮನ್ನು ಹೇಗೆ ನೋಡ್ತಾರೋ ಯಾವುದೂ ಬೇಡ. ಆ ಕ್ಷಣದ ಕಾಯಕ ಅದು ನಿಮ್ಮದೇ ಆಗಿದ್ದರೆ ನೀವು ಮಾಡಲೇಬೇಕಾದ್ರೆ ನೀವು ಶ್ರದ್ಧೆಯಿಂದ ಮಾಡಲೇಬೇಕು. ಅದು ಚಿಕ್ಕ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಆ ಕೆಲಸ ಏನಿದ್ದರೂ ಭಗವಂತ ನಿಮಗೆ ಆ ಕಾಲಕ್ಕೆ ಅದನ್ನೇ ಹೇಳಿದ್ದಾನೆ, ಅದನ್ನೇ ಮಾಡಬೇಕು. ಅದನ್ನು ಹೊರತುಪಡಿಸಿ ನಮ್ಮ ಮನಸ್ಸು ನೊಂದುಕೊಳ್ಳುತ್ತೆ, ಯಾರೋ ನಮ್ಮನ್ನೇನೋ ಅಂತಾರೆ, ನಮ್ಮನ್ನು ದೂಷಣೆ ಮಾಡ್ತಾರೆ, ಅಥವಾ ಅವ್ರ ಕಣ್ಣಿಗೆ ನಾವು ಬಿದ್ದುಬಿಟ್ರೆ ನಮಗೇನೋ ಅವಮಾನ ಆಗೋದೇ ಇಲ್ಲ. ಇವತ್ತು ನಿಮಗೆ ಒಂದಷ್ಟು ಹುಳಿಪೆಟ್ಟು ಬಿದ್ದರೆ ನಾಳೆ ಸುಂದರವಾದ ಮೂರ್ತಿ ಆಗ್ತೀರಿ, ಸುಂದರವಾದಂಥ ವಿಗ್ರಹವಾಗ್ತೀರಿ. ಹಾಗಾಗಿ ಒಳ್ಳೆ ಮನಸ್ಸಿನಿಂದಲೇ ಚಿಂತನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಪಸ್ಯೇದ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಸರ್ವಮಂಗಳೇತಿ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 30/5/2023. ಈ 5ನೇ ತಿಂಗಳು, ಮೇ ತಿಂಗಳು ಸಹಿತ ಮುಗಿತಾ ಬಂತು. ದಿನ ಕಳೆಯೋದು ಗೊತ್ತೇ ಆಗೋದಿಲ್ಲ, ಭಾಳ ವೇಗವಾಗಿ ಹೊರಟೋಗುತ್ತೆ. ಆದರೆ ಹೋಗುವ ಆ ಕ್ಷಣಗಳನ್ನು ಸಾಧ್ಯವಾದಷ್ಟು ಸಾರ್ಥಕತೆ ಮಾಡಿಕೊಳ್ಬೇಕು. ಏನಾದರೂ ಒಂದು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನಾದರೂ ಒಂದು ಸಾಧನೆಯನ್ನು ಮಾಡಿ ನಾವು ಬೆಳಕನ್ನು ಕಂಡು 4 ಜನಕ್ಕೆ ಬೆಳಕು ಆಗುವಂಥ ರೀತಿ ನಮ್ಮ ಬದುಕಿಡಬೇಕು. ಆವಾಗಲೇ ಆ ಜೀವನದ ಮೌಲ್ಯ ಬಹಳ ಉತ್ತಮವಾಗಿರ್ತಕ್ಕಂಥ, ಉತ್ತಂಗಕ್ಕೆ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಮಂಗಳವಾರ ದಶಮಿ ಹಸ್ತ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಮಂಗಳವಾರ ಅಂತ ಮೂಗು ಮುರಿಯೋದು ಬೇಡ. ಇವತ್ತು ನೀವು ಮಾಡುವ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಪ್ರಸನ್ನ ಆಂಜನೇಯ ಸ್ವಾಮಿನ, ಆ ಪ್ರಸನ್ನತೆ ಇರತಕ್ಕಂತಹ ಹನುಮನ್ನ ಅಂಜಲಿಬದ್ಧನಾಗಿ ನಿಂತು ರಾಮನ ಮುಂಭಾಗದಲ್ಲಿ ಸದಾಕಾಲ ರಾಮನಾಮವನ್ನು ಜಪಿಸ್ತಕ್ಕಂಥ ಹನುಮನ ಇವತ್ತು ನೀವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವಾಗಲಿ ಅಥವಾ ಹನುಮನ್ನಾಗಲಿ ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಸಾಧನೆಗಳನ್ನು ಅಸಾಧ್ಯಂ ಸಾಧಕಂ ಸ್ವಾಮಿನ್, ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥವನು, ಸಾಧಿಸ್ತಕ್ಕಂಥವನು, ಸಾಧನೆಗೆ ದಾರಿ ಮಾಡಿಕೊಡ್ತಕ್ಕಂಥವನು ಹನುಮ ಮಾತ್ರ. ಅಂಥ ಹನುಮನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮಗಾಗಲಿ, ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ರಾಶಿಫಲವನ್ನು ಪ್ರಾರಂಭಿಸೋಣ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ನಿಮ್ಮ ಕುಲದೇವರನ್ನು, ಗಣಪತಿಯನ್ನು, ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ರಾಶಿಫಲದ ಬಗ್ಗೆ ತಾವು ತಿಳ್ಕೊಳ್ಳಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಾಕುವ ಹೆಜ್ಜೆಯಲ್ಲಿ ಜವಾಬ್ದಾರಿಯುತವಾದಂಥ ಕಾಯಕವನ್ನೇ ತಾವು ಆಲೋಚನೆ ಮಾಡಬೇಕು. ಇವತ್ತಿನ ಫಲಾಫಲಗಳಲ್ಲಿ ಶುಕ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆ ಫಲವೇ. ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ, ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ. ನೀವೆಲ್ಲಿದ್ದೀರೋ ಅಲ್ಲೇ ಪ್ರಾರ್ಥನೆ ಮಾಡ್ಬೋದು. ದೇವಾಲಯಕ್ಕೆ ಬಂದು ಪ್ರಾರ್ಥಿಸಬೇಕು ಅಂತಿಲ್ಲ. ನಿಮ್ಮ ಕಾಯಕ ಏನೇ ಕೆಲಸ ಮಾಡ್ತಾರಿ, ಭಗವಂತ ಆ ದಿನದ ಕಾಯಕವನ್ನು ಮಾಡುವಾಗ, ಅಂದರೆ ನಿಮ್ಮ ಕೆಲಸ ನೀವು ಮಾಡುವಾಗ, ಆಗ ಆ ತಾಯಿಯನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ.
ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ, ಗುರುವಿನ ಅನುಗ್ರಹ ಇರೋದ್ರಿಂದ ಸಾಕಷ್ಟು ಫಲಾಫಲಗಳಿದೆ. ಇವತ್ತು ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಬರಬಹುದು. ಏನೇ ಬಂದರೂ ಆ ಕ್ಷಣಕ್ಕೆ ಮಾತ್ರ, ಅದಾದ ಮರುಕ್ಷಣವೇ ಮತ್ತಷ್ಟು ಆನಂದದಾಯಕವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು. ಸೃಷ್ಟಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ತೀನಿ, ಸಾಧಿಸ್ತೀನಿ ಎಂಬತಕ್ಕಂಥ ಛಲ, ಆ ನಂಬಿಕೆ ನಿಮಗಿರಬೇಕು. ಏನೇ ಮಾಡಬೇಕಾದರೂ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ವೃಷಭ ರಾಶಿಯವರು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹೆಚ್ಚು ಮಾತು ಬೇಡ. ಅವಶ್ಯಕತೆ ಬಿದ್ದರೆ ಮಾತು, ಇಲ್ವಾ ಅದಕ್ಕಾಗಿ ಸಮಯವನ್ನು ನೀವು ಕಳೆದು ಎಲ್ಲೋ ಒಂದು ಕಡೆ ಅಸಮಾಧಾನ ತಂದುಕೊಂಡು ಕಣ್ಣೀರು ಹಾಕುವಂಥದ್ದು ಬೇಡ. ಇವತ್ತು ನಿಮ್ಮನ್ನು ನಿಂದನೆ ಮಾಡ್ತಕ್ಕಂಥವ್ರು, ನಿಂದಕರು ಸಾಕಷ್ಟು ಜನ ಆಗ್ತಾರೆ. ನೀವು ಮಾಡುವ ಕೆಲಸವನ್ನು ಬೇರೊಂದು ಲೆವೆಲ್ಗೆ ಮಾತಾಡ್ತಾರೆ. ಯಾರು ಏನೇ ಮಾಡಲಿ, ನೀವು ನಂಬಿರ್ತಕ್ಕಂಥ ದೈವ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಗುರುವಿನ ಆಶೀರ್ವಾದ ನಿಮಗೆ ಸದಾ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಧರಿಸುವಂಥ ವಸ್ತ್ರ ವರ್ಣ ಯಾವುದೇ ಇದ್ದರೂ ಒಂದು ಅಂಗೈ ಅಗಲ ಶ್ವೇತವರ್ಣದ ಕರ್ಚೀಫನ್ನು ನೀವು ಇಟ್ಕೊಂಡಿದ್ದೆ ಆದರೆ ಖಂಡಿತ ಇವತ್ತು ಒಂದಿಷ್ಟು ಅನುಕೂಲವನ್ನು ಕಾಣ್ತೀರಿ. ಹಾಗೆ ಮಧ್ಯಾಹ್ನ ಅನ್ನಪ್ರಸಾದವನ್ನು ತಾವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಗಿಡಮರಗಳಿಗಾದರೆ ನೀರುಣಿಸಿ, ನೀರನ್ನು ಹಾಕ್ತಕ್ಕಂಥದ್ದು. ಪಕ್ಷಿ ಪ್ರಾಣಿಗಳಿಗಾದರೆ ಏನಾದರೂ ಒಂಚೂರು ಆಹಾರವನ್ನು ಬಡಿಸ್ತಕ್ಕಂಥದ್ದು. ಇದನ್ನಾದ ನಂತರ ನೀವು ಊಟ ಮಾಡಿದ್ರೆ ತುಂಬ ಅನುಕೂಲವನ್ನು, ಇವತ್ತು ತಾವು ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅಸಮಾಧಾನ ಅಂತಕ್ಕಂಥದ್ದು ದೂರ ಆಗುತ್ತೆ. ಸಮಾಧಾನಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಆದರೆ ಇವತ್ತು ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ಏನೋ ಒಂದು ವಿಚಾರವನ್ನು ತಲೆಗೆ ಹಾಕ್ಕೊಂಡ್ಬಿಡ್ತೀರಿ. ಅಂದರೆ ಬೇಡವಾದ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಇಲ್ಲದ ಸಮಸ್ಯೆಯನ್ನು, ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೆ ಆ ಕ್ಷಣ, ಅಂದರೆ ಯಾವುದೇ ಒಂದು ಚಿಂತನೆ ಮಾಡಬೇಕಾದರೂ ಸರಿ ತಪ್ಪುಗಳ ಸರಿಯಾದ ಒಂದು ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಬಿಲ್ವಪತ್ರೆಯನ್ನು ಹನುಮನ ಸಾನ್ನಿಧ್ಯದಲ್ಲೋ ಅಥವಾ ಹನುಮನ ಸಾನ್ನಿಧ್ಯ ಅಥವಾ ಶಿವಮಂದಿರ ಇಂತಹ ಕಡೆ ಬಿಲ್ವಪತ್ರೆಯನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಚೈತನ್ಯ ನಿಮ್ಮದಾಗತ್ತೆ. ಮಿಥುನ ರಾಶಿ ಮಿಥುನ ಲಗ್ನ, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಕರ್ಕಾಟಕ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಪ್ರಾರಂಭದಲ್ಲೇ ಹೇಳಿದೆ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ತುಂಬ ಚೆನ್ನಾಗಿದೆ. ತಾವು ಅಂದುಕೊಂಡಂತಹ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಕರ್ಕಾಟಕ ರಾಶಿಯವರು ಒಳ್ಳೆಯ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನಾ ಫಲವನ್ನು ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದಿಂದ 4:15 ಒಳಗೆ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಯೋಗ ಫಲವೂ ಹಾಗೇ ಇದೆ. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಒಂದು ಸ್ವಲ್ಪ ತಲೆನೋವು, ಮೈಕೈ ನೋವು, ಒಂದು ಸ್ವಲ್ಪ ಅಲರ್ಜಿ ಸಮಸ್ಯೆಗಳು, ಜೊತೆಗೆ ಆಹಾರವೂ ಸರಿಯಾಗಿ ಪಚನಕ್ರಿಯೆ ಆಗದಿರ ಅಜೀರ್ಣವಾಗುವಂತಹ ಪರಿಸ್ಥಿತಿಯೂ ಆಗಬಹುದು. ಇದಕ್ಕೆಲ್ಲ ಆಗಿಂದಾಗಲೇ ಪರಿಹಾರವನ್ನು ಹುಡುಕೊಳ್ಳಿ. ಅಂದರೆ ಆರೋಗ್ಯ ನಿಮಿತ್ತವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಆಗಿಂದಾಗಲೇ ಪರಿಹಾರವನ್ನು ಹುಡುಕೊಂಡು ಆರೋಗ್ಯಕರವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಳಿತಾಗತ್ತೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ, ಯಾವುದಾದ್ರೂ ಒಂದು ದೇವಾಲಯಕ್ಕೆ ಬಂದು ದೇವರ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿಕೊಂಡು ಒಂದು ವೃಕ್ಷದ ತಳಭಾಗದಲ್ಲಿ ಕೂತ್ಕೊಳ್ಳಿ. ಯಾವುದಾದ್ರೂ ವೃಕ್ಷ ಸರಿ, ದೈವ ವೃಕ್ಷಗಳು ಸಾಕಷ್ಟಿದೆ. ಅಂತಹ ವೃಕ್ಷಗಳ ತಳಭಾಗ ಕೂತ್ಕೊಂಡು ಅಲ್ಲಿ ತಳಡೆ ಕೂತ್ಕೊಂಡು ಐಂ ಅಂತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ್ರೆ ಎಂತಹ ಅಸಮಾಧಾನ ಇದ್ದರೂ ಖಂಡಿತ ದೂರ ಆಗುತ್ತೆ. ಇದು ಕರ್ಕಾಟಕ ರಾಶಿಯವರು ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸಿದ್ದಾಗೇ ಇರುತ್ತೆ. ಮಾಡುವ ಪ್ರತಿ ಕೆಲಸ ಕಾರ್ಯಸಿದ್ಧಿ ಆಗ್ತಾ ಇದೆಯೇನೋ ಎಂಬಂಥ ರೀತಿಯಲ್ಲಿರುತ್ತೆ. ಆದರೆ ಯಾವುದೂ ಕಾರ್ಯಸಿದ್ಧಿ ಆಗುವಂಥದ್ದು ಮಂದಗತಿಯಲ್ಲೇ ಸಾಗ್ತಾ ಇರುತ್ತೆ. ಮನಸ್ಸು ನೋವಿನ ಕ್ಷಣಗಳಲ್ಲೇ ಇದೆ. ಯಾವುದೂ ತೃಪ್ತಿಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಬೇಡದ ವಿಚಾರಗಳನ್ನು ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ.
ಅದರಲ್ಲೇ ಒಂದಿಷ್ಟು ಒಳಿತನ್ನು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಬಂದೊದಗುವಂತಹ ಯಾವುದೇ ಒಂದು ಸಮಸ್ಯೆ ಆದರೂ ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹೀಗೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲ. ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಕೆಂಪು ಗಂಧ, ಕೆಂಪು ಕುಂಕುಮ, ಕೆಂಪು ವರ್ಣದ ವಸ್ತ್ರ, ಕೆಂಪು ಹೂ ಅಥವಾ ಒಂದಷ್ಟು ಬಿಳಿ ಎಕ್ಕದ ಹೂ ಇಂಥದ್ದನ್ನು ನಿಮ್ಮ ಮನೆ ದೇವರ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಕೆಂಪು ವರ್ಣದ ಗಂಧ ಅಥವಾ ಕುಂಕುಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡ್ರು ಸಿಂಹರಾಶಿಯವರು ಖಂಡಿತ ಒಳಿತನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಬೇರೊಂದು ಥರ ಆಲೋಚನೆ ಮಾಡ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ, ಒಂದಷ್ಟು ಜನಕ್ಕೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ, ಒಂದಷ್ಟು ಜನಕ್ಕೆ ಸ್ಥಾನಮಾನ ಸಿಗಲಿಲ್ವಲ್ಲ, ಅಥವಾ ನಾನು ಇರ್ತಕ್ಕಂಥ ರೀತಿ ಸರಿ ಇದೆಯೋ ಇಲ್ವೋ, ಅಥವಾ ನನಗೆ ಸಿಗಬೇಕಾಗಿರ್ತಕ್ಕಂಥ ಒಂದಷ್ಟು ಪದಗಳು, ಒಂದಷ್ಟು ವಿಚಾರಗಳಲ್ಲಿ ನಾನು ಮೋಸ ಹೋಗ್ತಾ ಇದ್ದೀನೋ ಏನೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳನ್ನು ಮಾಡ್ತೀರಿ. ಆದರೆ ಕನ್ಯಾರಾಶಿಯವರು ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯ ಭಗವಂತ ಆಯಾ ಕಾಲಿಗೆ ಏನು ಕೊಡಬೇಕೋ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಿದ್ದರಲ್ಲೇ ಉನ್ನತವಾದಂಥದ್ದನ್ನು ಏನು ಹೇಗಿರಬೇಕು ಎಂಬತಕ್ಕಂಥ ಚಿಂತನೆ ನಾವು ಮಾಡಬೇಕಾಗತ್ತೆ. ಬೇರೊಬ್ಬರನ್ನು ನೋಡಿ ನನಗದು ಸಿಗಲಿಲ್ವಲ್ಲ, ನಾನು ಹಾಗಿಲ್ವಲ್ಲ ಅಂತಕ್ಕಂಥದ್ದನ್ನು ಬಿಟ್ಟು ನನಗೆ ಅಂತ ಕೊಟ್ಟಿರ್ತಕ್ಕಂಥದ್ರಲ್ಲೇ ಒಂದು ವಿಶೇಷತೆಯನ್ನು ಸೃಷ್ಟಿ ಮಾಡಿಕೊಂಡ್ರೆ ಅದು ಇನ್ನಷ್ಟು ವಿಶೇಷವಾಗೇ ಇರುತ್ತೆ. ಹಾಗೆ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ದ್ವಂದ್ವ ಚಿಂತನೆಯನ್ನು, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ದೂರ ಮಾಡ್ಕೊಳ್ಳಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಗಳನ್ನು ಮಾಡ್ತಾ ಇರ್ತೀರಿ. ಕರೆಗಳನ್ನು ಮಾಡಿ ಈಗಾಗಲೇ ಸಾಕಷ್ಟು ಕರೆಗಳು ಸಿದ್ಧಿಯಾಗಿದೆ. ಬನ್ನಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅನ್ನೋ ತಿಳ್ಕೊಳ್ಳೋಣ. ಆದರೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಪ್ರಾರಂಭವನ್ನು ಮಾಡೋಣ ಸುರಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಆಯ್ತು. ತಾಯಿ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಸಿಂಧು ಅಂತ. ಸಿಂಧು ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ ಬಗ್ಗೆನೇ ತಿಳ್ಕೊಬೇಕು. ಮದ್ವೆ ಡಿಲೇ ಆಗ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಯ್ತು ತಾಯಿ, ಆಯ್ತು ತಾಯಿ. ತಂದೆಯವ್ರ ಹತ್ರ ಮಾತಾಡಿ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನನ್ ಮದ್ವೆ ತುಂಬಾ ಡಿಲೇ ಆಗ್ತಾ ಇದೆ. ಇವಾಗಲೇ 28 ವರ್ಷ ನನ್ಗೆ. 21 ವರ್ಷದಿಂದಾನು ನೋಡ್ತಾ ಇದ್ವಿ. 28 ತುಂಬಿದೆ. ಮತ್ತೆ ಯಾವ ಹುಡ್ಗನು ಸರಿಯಾಗಿ ಬರ್ತಾ ಇಲ್ಲ. ಮನೆಯಲ್ಲೂ ತುಂಬಾ ಇದಾಗ್ಬಿಟ್ಟಿದೆ, ಟೆನ್ಷನ್. ತಾವು ಉದ್ಯೋಗ ಮಾಡ್ತಿದ್ದೀರಾ? ತಮ್ಮ ವಿದ್ಯಾಭ್ಯಾಸ ಏನು? ಉದ್ಯೋಗದಲ್ಲಿದ್ದೀರಾ? ಮನೆಯಲ್ಲೇ ಇರ್ತೀರಾ? ಇಲ್ಲ, ಇವಾಗ ನಾವು ಮನೇಲೇ ಇದ್ದೀನಿ. ವಿದ್ಯಾಭ್ಯಾಸ B.Com ಆಗಿದೆ. B.Com ಮುಗಿಸಿದೀವಿ. ಮನೇಲಿ ಇದೀವಿ. ಕೆಲ್ಸಕ್ಕೆ ಹೋದ್ವಿ ಫಸ್ಟ್ ಎಲ್ಲ. ಇವಾಗ ಮನೇಲಿ ಇದ್ದೀನಿ ಸದ್ಯಕ್ಕೆ. ಓಕೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರು ಹೇಳಿ. ಗಣೇಶ. ಗಣಪತಿನೇ ಕರೆಕ್ಟು. ಈಗ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋನು ಗಣಪತಿನೇ. ಕರೆಕ್ಟಾಗಿ 11 ದಿವಸ ನಿಮ್ಮ ಮಂತ್ಲಿ ಡೇಟ್ ಆದಮೇಲೆ 11 ದಿನ ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಬೆಳಿಗ್ಗೆ ಒಂದು ಸಮಯವನ್ನು ನಿಗದಿಪಡಿಸ್ಕೊಳ್ಳಿ, 5 ರಿಂದ 6. ಆ ಬೆಳಗಿನ ಮುಹೂರ್ತ 5 ರಿಂದ 6 ಗಂಟೆ ಒಳಗೆ ತಲೆಗೆ ಸ್ನಾನ ಮಾಡಿಕೊಂಡು ಒಂದಷ್ಟು ಕಡಲೆಕಾಳು, ಬೆಲ್ಲ, ತುಪ್ಪ. ಕಡಲೆಕಾಳನ್ನು ಹಿಂದಿನ ದಿವಸ ರಾತ್ರಿ ನೆನೆಸ್ಕೊಳ್ಳಿ. ಬೆಳಿಗ್ಗೆ ಅದಕ್ಕೊಂಚೂರು ಬೆಲ್ಲ, ತುಪ್ಪನ ಸವರ್ಬಿಟ್ಟು ಅದನ್ನು ಗಣಪತಿಯ ಸಾನ್ನಿಧ್ಯದಲ್ಲಿಟ್ಟು 21 ಗರಿಕೆ 9 ಬಿಳಿ ಎಕ್ಕದ ಹೂವನ್ನ ಪ್ರತಿ ದಿವಸ ಗಣಪತಿ ಪಾದದ ಮೇಲಿಟ್ಟು ಓಂ ಗಂ ಗಣಪತಿ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಕರೆಕ್ಟಾಗಿ 11 ದಿವಸ ನಿರಂತರವಾಗಿ ದಿನಕ್ಕೆ 108 ಬಾರಿ ಹೇಳ್ಕೊಳ್ಳಿ. ಈ 11 ದಿವಸ ಸಾಧ್ಯವಾದಷ್ಟು ಆಹಾರ ಪದ್ಧತಿಗಳಲ್ಲಿ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿ. ಅದೇ ದಿನ ಸಂಜಾಕಾಲ ಅಂದರೆ ಸಾಯಂ ಸಂಧ್ಯಾ 6 ರಿಂದ 7 ಈ ಸಮಯದಲ್ಲಿ ಐಂ ಶ್ರೀಂ ಐಂ ಶ್ರೀಂ ಐಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ಇದಿಷ್ಟನ್ನು ನೀವು ಮಾಡಿದ್ರೆ ಆಗ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ವಿವಾಹಕ್ಕೆ ಬಹಳ ಯೋಗ ಫಲ ಅಂತಕ್ಕಂಥದ್ದು ಅತಿ ಶೀಘ್ರದಲ್ಲೇ ಬರುತ್ತೆ. ಆದರೂ ಕೆಲವಷ್ಟು ವಿಚಾರಗಳಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ತೀರಿ ನೀವು. ನಿಮ್ಮ ಆಡೋ ಮಾತು, ಕೆಲವೊಮ್ಮೆ ನಿಮಗೆ ಬರ್ತಕ್ಕಂಥ ಒಂದಷ್ಟು ಸೌಲಭ್ಯಗಳನ್ನು ಅಥವಾ ಒಳ್ಳೆಯದು ಅಂತ ಬಂದಾಗ ನೀವೇ ಒಂದು ಸತಿ ರಿಜೆಕ್ಟ್ ಮಾಡ್ತೀರಿ. ಇಂತಹ ಪರಿಸ್ಥಿತಿ ಆಗುತ್ತೆ. ಅಂದರೆ ನಿಮ್ಮ ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಆಗುವಂಥದ್ದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ಆಗೋಗ್ಬಿಡುತ್ತೆ. ಆದರೆ ಇಲ್ಲಿ ನೀವು ಗಣಪತಿಯನ್ನು ಕರೆಕ್ಟಾಗಿ 11 ದಿವಸ ನೀವು ಪ್ರಾರ್ಥನೆ ಮಾಡಿದ್ರೆ, ಇದಾದ ನಂತರ 11 ಆದಮೇಲೆ 12ನೇ ದಿವಸ ಯಾರಾದರೂ ಒಂದು 9 ಜನ ಮಕ್ಕಳನ್ನು ಮನೆ ಕರೀರಿ, ಸಣ್ಣ ಮಕ್ಕಳನ್ನು. ಆ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು
ಅವತ್ತು ಗಣಪತಿಗೆ ಕಬ್ಬಿನ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಇಷ್ಟೇ ಮಾಡಬೇಕಾದ. ದೇವಸ್ಥಾನದಲ್ಲೇ ಮಾಡ್ಕೊ ಬರ್ಬೇಕಾ? ದೇವಸ್ಥಾನದಲ್ಲಿ ಆದರೂ ಮಾಡಿ ಅಥವಾ ನಿಮ್ಮ ಮನೆ ಹತ್ರ ಆದರೂ ಮಾಡಿ, ಎಲ್ಲಾದರೂ ಸರಿ, ಕಡೇ ದಿವಸ ಮಾತ್ರ ಗಣಪತಿ ದೇವಸ್ಥಾನಕ್ಕೆ ಹೋಗಿ. ಸರಿ. ಇದಿಷ್ಟನ್ನು ಮಾಡ್ಕೊಳ್ಳಿ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅತಿ ಶೀಘ್ರದಲ್ಲೇ ಯೋಗ ಫಲ ಅಂತಕ್ಕಂಥದ್ದು ಚೆನ್ನಾಗಿದೆ, ಭಯಪಡುವಂಥದ್ದಿಲ್ಲ, ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಬೆಂಗಳೂರಿನಿಂದ ಸಿಂಧು ಎಂಬತಕ್ಕಂಥವ್ರು ಕರೆಯನ್ನು ಮಾಡಿದ್ರು. ಕರೆಗೆ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳು ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ನಾವು ಚಿಕ್ಕಮಂಗ್ಳೂರಿಂದ ಗುರುಜಿ. ಓಹೋ, ಚಿಕ್ಕಮಂಗ್ಳೂರಿಂದ, ಭಾರಿ ಸಂತೋಷ. ತಮ್ಮ ಹೆಸರಮ್ಮ? ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಆಯ್ತು. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಮಾತಾಡ್ಬೇಕಿತ್ತು ಗುರುಜಿ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ ತಾಯಿ, ತಂದೆಯವ್ರ ಹತ್ರ ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ತೆ ಗುರುಜಿ. ನನಗೆ ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ಮ ಜೊತೆ ಮಾತಾಡೋದಕ್ಕೆ. ಒಳ್ಳೇದಾಗ್ಲಿ, ಹೇಳಮ್ಮ. ಗುರುಜಿ, ನಾನು ಫೋನ್ ಮಾಡಿದ್ದೆ ಒಂದ್ಸಲ, ನೀವು ನನಗೆ ಅನುಷ್ಠಾನ ಹೇಳಿದ್ರಿ ಗುರುಜಿ ಜಾಬಿನ ಬಗ್ಗೆ. ನಾನು 4 ಮಂಗಳವಾರ ಹೇಳಿದ್ದೆ, ನಾನು 2 ಮಂಗಳವಾರ ಕಂಟಿನ್ಯೂ ಮಾಡ್ತಾನೆ ಇರೋದು ಗುರುಜಿ. ನಾನು 2 ಮಂಗಳವಾರ ಮಾಡಿದ್ದೀನಿ. ಈಗ ಇನ್ನು 2 ಮಂಗಳವಾರ ಮಾಡೋದಕ್ಕೆ ನನಗೆ ಅಡ್ಡಿ ಬರ್ತಿದೆ ಗುರುಜಿ. ಮಂತ್ಲಿ ಪೀರಿಯಡ್ಸ್ ಇರ್ಬೋದು, ಇಲ್ಲಾಂದ್ರೆ ಸಂಬಂಧಿಕದಲ್ಲಿ ತೀರೋಗಿ ಸೂತ್ಕ ಆ ಥರ ಎಲ್ಲ ಆಗ್ತಾ ಇದೆ ಗುರುಜಿ. ಈಗ ನಾನು ಆಲ್ರೆಡಿ ನನಗೆ ಜಾಬಿ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ನನಗೆ ಆಗುತ್ತಾ ಇಲ್ಲ ಅನ್ನೋದು ನನಗೆ ತುಂಬಾ ಭಯ ಆಗ್ತಿದೆ ಗುರುಜಿ. ನನಗೆ ಬೇಕು, ಜಾಬೇ ಬೇಕು ಅಂತ ಒಂದು ಇದಾಗಿದೆ ನನಗೆ. ನೀನು ಅಂದುಕೊಂಡಿದ್ದು ಕಾರ್ಯಸಿದ್ಧಿ ಆಗತ್ತೆ, ಆದರೆ ನಮ್ಮ ಗ್ರಹಗತಿಗಳು ಸರಿ ಇಲ್ಲದಾಗ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ. ಅಂತಹದ್ದನ್ನು ಜಯಿಸಿ ಅಲ್ಲಿ ನೀನು ಸರಿ ಹೋಗೋದಕ್ಕೆ ಆ ಪ್ರಾರಂಭಿಕದಲ್ಲಿ ನೀನು ಏನು ಸಂಕಲ್ಪ ಮಾಡಿದ್ಯಲ್ಲ ಆ ಸಂಕಲ್ಪನ ಪರಿಪೂರ್ತಿ ಮಾಡ್ಕೋ. 2 ವಾರ ಮಾಡಿದ್ದೀನಿ ಅಂತಿದ್ಯಾ, ಇನ್ನು 2 ವಾರ ಮಾಡಿಕೊಂಡ್ರೆ ಆ ಕಾರ್ಯಸಿದ್ಧಿ ಆಗೇ ಆಗತ್ತೆ ಗುರುಜಿ. ನಾನು ಒಂದು ಎಕ್ಸಾಮ್ ಬರ್ದಿದ್ದೀನಿ ಲೇಬರ್ ಡಿಪಾರ್ಟ್ಮೆಂಟಿಂದ, ಅದು ಆಗುತ್ತಾ ಇಲ್ಲಾಂದ್ರೆ ನೆಕ್ಸ್ಟ್ ನನಗೆ ಜುಲೈ PC ಪೊಲೀಸಿಂದ ಎಕ್ಸಾಮ್ ಇದೆ ಗುರುಜಿ. ಅವೆರಡೇ ನನಗೀಗ ಕನ್ಫರ್ಮ್ ಅಂತ ಇರೋದು. ಅವೆರಡಲ್ಲಿ ಆದಂಗೆ ಗುರುಜಿ, ಇಲ್ಲಾಂದ್ರೆ ನೆಕ್ಸ್ಟ್ ನನಗೆ ಮದುವೆ ಮಾಡ್ತಾರೆ. ನನಗೆ ಜಾಬ್ ಬೇಕೇ ಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ತುಂಬ ಮನೆ ಕಡೆ ತುಂಬ ಪ್ರಾಬ್ಲಮ್ ಇದೆ. ಅಪ್ಪ ಇಲ್ಲ, ಅಮ್ಮನೇ ಎಲ್ಲ ನಮ್ಮನ್ನು ಸಾಕ್ತಾ ಇರೋದು. ಹಾಗಾಗಿ ಗುರುಜಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತಮ್ಮ, ಧೈರ್ಯವಾಗಿರು. ಏನೇ ಆದರೂ ನಾನೊಂದು ಮಾತು ಹೇಳ್ತೇನೆ ಕೇಳು. ಜಾಬ್ ಇರಲಿ ಬೇಡ ಅಂತ ಹೇಳಲ್ಲ, ಹೆಣ್ಣುಮಕ್ಕಳು ದುಡಿಮೆ ಬೇಕು, ಒಪ್ಕೊಳ್ಳೋಣ. ಆದರೂ ಮದುವೆ ವಯಸ್ಕರಾಗಿರ್ತಕ್ಕಂಥವಳು ಆದಷ್ಟು ಬೇಗ ನಿನ್ನೊಂದು ಮನೆ ಸೇರಿಸಿದ್ರೆ ನಿಮ್ಮ ತಾಯಿಗೂ ಒಂದು ತೃಪ್ತಿ ಅನಿಸುತ್ತೆ. ನಿನ್ನ ಮನಸ್ಸಲ್ಲಿ ಉದ್ಯೋಗ ಮಾಡಿ 4 ದಿವಸ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಒಂದು 4 ಕಾಸು ಗುಡ್ಡ ಹಾಕ್ಕೋಬೇಕು, ನನ್ನ ಮದುವೆ ಖರ್ಚು ನಾನೇ ಹುಡುಕೊಳ್ಬೇಕು ಅಂತಕ್ಕಂಥ ಚಿಂತನೆ ನಿನಗೆ ಇರ್ಬೋದು. ಆದರೂ ವಿಧಿನೇ ಮತ್ತೊಂದು ಆಲೋಚನೆ ಮಾಡ್ತಾ ಇರತ್ತಲ್ಲಮ್ಮ. ಅಪ್ಪ ಅಮ್ಮನಿಗೆ, ಅದರಲ್ಲೂ ಅಪ್ಪ ಇಲ್ದಿರ ಅಮ್ಮನ ಮಾತ್ರ ಇದ್ದು ಅಲ್ಲಿ ಪರಿವಾರ ನೋಡಿಕೊಂಡು ಏನೋ ಸುಧಾರಣೆ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿದೆ. ಒಂದು ಸರ್ಕಾರಿ ಕೆಲಸ ಅಂತಿದ್ರೆ ನಿನ್ನ ನೋಡ್ಕೊಳ್ಳೋದಕ್ಕೂ ಒಂದು ಚೆನ್ನಾಗಿರುತ್ತೆ ಮತ್ತು ನಿನಗೆ ಸಿಗುವಂಥ ಗಂಡು ಚೆನ್ನಾಗಿರುತ್ತೆ ಅಂತ ನಿನ್ನ ಮನಸ್ಸು ಇರ್ಬೋದು. ನಾನು ಹೇಳ್ತಾ ಇದ್ದೀನಿ, ಇದು ಯಾವುದು ಇಲ್ದಿದ್ರೂ ನೀನು ಒಳ್ಳೆ ಮನೆ ಸೇರ್ತೀಯ. ಧೈರ್ಯವಾಗಿರು, ಅನುಕೂಲ ಆಗುತ್ತೆ. ಉದ್ಯೋಗ ಮಾತ್ರ ಖಂಡಿತ ನಿಂಗೆ ಕಾರ್ಯಸಿದ್ಧಿ ಆಗುತ್ತೆ. ಈಗೇನು 2 ವಾರ ಮಾಡಿದ್ಯೋ ಇನ್ನು 2 ವಾರ ಮುಗಿಸ್ಕೋ, ಖಂಡಿತ ಆಗಲಿ, ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರು ಪ್ರಾರ್ಥಿಸ್ತೇನೆ. ಒಳ್ಳೇದಾಗಲಿ ಮಗು. ಗುರುಗಳೇ, ಇನ್ನು ಮತ್ತೆ ತುಲಾರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ, ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡ್ತೀರಿ, ಅಥವಾ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಚಿಂತನೆ ಇದೆ. ಆದರೆ ಕುಟುಂಬದಲ್ಲಿ ಒಂದಷ್ಟು ಕಲಹಗಳು ಶುರುವಾಗ್ತಾ ಹೋಗುತ್ತೆ. ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಬರ್ತಕ್ಕಂಥದ್ದು, ಅಥವಾ ಯಾವುದೋ ಸಮಂಜಸಕವಾಗಿ ಇಲ್ಲದಿರತಕ್ಕಂಥದ್ದು, ಅಥವಾ ತೃಪ್ತಿಯಾದಂತಹ ರೀತಿ ಬದುಕನ್ನು ಬದುಕಬೇಕು ಅಂದರೂ ಅದರಲ್ಲಿ ಏನಾದರೂ ಒಂದಿಷ್ಟು ನ್ಯೂನ್ಯತೆಗಳು ಕಂಡು ಬರ್ತಕ್ಕಂಥದ್ದಾಗುತ್ತೆ. ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ತುಲಾರಾಶಿಯವರಿಗೆ ಇನ್ನೂ ಸ್ವಲ್ಪ ದಿವಸ ಇಂಥದೇ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು. ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರ ಒಂದಷ್ಟು ತೊಂದರೆ ತಾಪತ್ರಗಳು ಎದುರಾಗ್ಬೋದು. ಅಧಿಕವಾದಂತಹ ಬೆನ್ನೋವು ಅಥವಾ ಸೊಂಟ ನೋವು ಬರುವಂಥ ಸಾಂದ್ರತೆಗಳು ಇರ್ಬೋದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಗ್ರಾಮದೇವತೆಯ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಬೇವಿನ ವೃಕ್ಷ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ಒಂದು ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ತುಲಾರಾಶಿಯವರು ತಂದುಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಂದಷ್ಟು ಮೌನದಿಂದಿರಿ, ಹಸನ್ಮುಖಿಯಾಗಿರಿ. ಆ ನಗುಮುಖ ನಿಮ್ಮನ್ನೆಲ್ಲದರಲ್ಲೂ ಸಹಿತ ಒಂದು ದಾರಿ ತೋರಿಸುತ್ತೆ. ಒಳ್ಳೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥ ಸಿದ್ಧಿ ಆಗಿದೆ. ಅದರಲ್ಲೂ ಇವತ್ತಿನ ಕಾಯಕದಲ್ಲಿ ದೇವತಾ ದರ್ಶನ, ದೂರ ಪ್ರಯಾಣ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು, ಕುಟುಂಬ ಪರಿವಾರದೊಂದಿಗೆ ಎಲ್ಲ ಆಚೆ ಹೊರಡತಕ್ಕಂಥದ್ದು, ಅಥವಾ ತೀರ್ಥಕ್ಷೇತ್ರಗಳು ಹೋಗಿ ಬರ್ತಕ್ಕಂಥದ್ದು, ಜೊತೆಗೆ ನೀವು ಧರಿಸುವಂತಹ ವಸ್ತ್ರ, ನೀವಿರ್ತಕ್ಕಂಥ ರೀತಿ ನೀತಿ, ನಿಮ್ಮ ಉದ್ಯೋಗದಲ್ಲಿ ಒಂದು ಬದಲಾವಣೆ, ಇದೆಲ್ಲವೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ಅರ್ಥೈಸಿಕೊಂಡು ಮಾಡಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಏನೇ ಮಾಡಬೇಕಾದರೂ ಒಮ್ಮೆ ಜೋಪಾನ, ಎಚ್ಚರಿಕೆಯಿಂದನೇ ಇರಲಿ. ಹಾಗೆ ಇವತ್ತಿನ ಕಾಯಕದಲ್ಲಿ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಆರೋಗ್ಯ ಸಮಸ್ಯೆ ಆಗಿ ಅದರಲ್ಲೂ ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ತಲೆನೋವು ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಉಪಶಮನಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಐಂ ಶ್ರೀಂ ಗಮ್, ಐಂ ಶ್ರೀಂ ಗಮ್, ಐಂ ಶ್ರೀಂ ಗಮ್ ಈ 3 ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಮತ್ತಷ್ಟು ಆಕರ್ಷಿತವಾದಂಥ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಸಮಸ್ಯೆಗಳಾಗಲಿ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರ್ತಕ್ಕಂಥದ್ದಾಗಲಿ, ಅಧಿಕವಾದಂತಹ ಖರ್ಚು ವೆಚ್ಚ ಬರ್ತಕ್ಕಂಥದ್ದಾಗಲಿ, ಅಥವಾ ಏನೇ ಮಾಡಬೇಕಾದರೂ ಒಂದಿಷ್ಟು ಮನಸ್ಸು ಸಮಾಧಾನ ಇಲ್ದಿರ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಇರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಕರಹಸ್ತದಿಂದ ಪಶುಪಕ್ಷಿ ಪ್ರಾಣಿಗಳಿಗಾಗಲಿ, ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರಿಗೂ, ಅಥವಾ ಯಾರೊಬ್ಬರಿಗಾದರೂ ಒಂದಿಷ್ಟು ಸಹಾಯವನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಿಮಗಿದ್ದರೆ ಆ ಸಹಾಯವನ್ನು ಆಗಿಂದಾಗಲೇ ಮಾಡಲೇಬೇಕು. ಯಾಕೆಂದರೆ ಇವತ್ತು 12 ಗಂಟೆ ತನಕ ಒಂದು ಭವಿಷ್ಯತ್ತಾದರೆ 12ರ ನಂತರ ಮತ್ತೊಂದು ಭವಿಷ್ಯತ್ತು ಆಗ್ತಿರುತ್ತೆ. ಏನೇ ಮಾಡಬೇಕಂದ್ರೂ ಸಮಾಜ ಸಮಂಜಸ್ಕರವಾಗಿರೋದಿಲ್ಲ, ಸಮಾಧಾನಕರವಾಗೂ ಇರೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಾನೆ ಇರುತ್ತೆ. ಆ ಮನಸ್ಸಲ್ಲಿ ಉಂಟಾಗುವಂತಹ ನೋವುಗಳನ್ನು ದೂರ ಮಾಡ್ಕೋಬೇಕಾದ್ರೆ ತೃಪ್ತಿಕರವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಒಂದಷ್ಟು ಜನಕ್ಕೆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಂಗಳವಾರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಧನುರಾಶಿಯವರಿಗೆ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಸಾಕಷ್ಟು ಕರೆಗಳು, ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಈಗ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದ. ತಮ್ಮ ಹೆಸರಮ್ಮ? ಸೌಮ್ಯ ಅಂತ ಗುರುಜಿ. ಸೌಮ್ಯ ಅಂತ ಹೇಳಿ. ಗುರೂಜಿಯವರಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ನಂದು ಮದುವೆ ಮಾಡ್ಕೊಂತೀವಿ ಅಂತ ಅಂದ್ರು. ನನ್ನ ಮದುವೆಗೆ 5 ವರ್ಷ ಆಗಿದೆ. ದೊಡ್ಡವ್ರು ಬಂದು ಮಾತಾಡ್ಲಿಲ್ಲ. ಮಾಡ್ಕೊಂತೀವಿ ಅಂತ ಅಂದ್ಬಿಟ್ಟು ಬಂದು ಹೋಗೋದು ಎಲ್ಲ ಮಾಡಿದ್ವಿ. ಬಂದು ಮಾತಾಡ್ಲಿಲ್ಲ. ಆಮೇಲೆ ಇವರೇ ನಾನು ಕರ್ಕೊಂಡ್ಬಂದ್ಬಿಟ್ಟು ಮನೆಗೆ ಬಂದು ದೇವಸ್ಥಾನದಲ್ಲಿ ತಾಳಿ ಹಾಕೊಂಡ್ಬಂದು ಬಂದಾದ್ಮೇಲೆ ಒಂದ್ ಸ್ವಲ್ಪ ನಮ್ಮ ಅಮ್ಮವ್ರಿಗೂ ನಮ್ಮ ಅಪ್ಪವ್ರಿಗೂ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆಗಿ ನನ್ನ ಗಂಡನ ಮನೆಯವರು ಯಾರು ಮಾತಾಡಲ್ಲ ಅಲ್ಲಿ. ತವ್ರ ಮನೆಗೆ ಅಂತ ಕರ್ಕೊಳ್ಳೋದಿಲ್ಲ ಗುರುಜಿ. 5 ವರ್ಷ ಆಗಿದೆ. ಅಂದ್ರೆ ಈಗ ತವ್ರ ಮನೆಯವರು ಮಾತಾಡ್ತಿಲ್ವಾ ಅಥವಾ ಗಂಡನ ಮನೆಯವರು ಮಾತಾಡ್ತಿಲ್ವಾ? ತವ್ರ ಮನೆಯವರು ಗುರುಜಿ. ಗಂಡನ ಮನೆಯವರು ಮಾತಾಡಕ್ಕೆ ಹೋಗಕ್ಕೆ ಎಲ್ಲೂ ಬಿಡ್ತಾ ಇಲ್ಲ ಗುರುಜಿ. ಅತ್ತೆ ಮಾವ ಸರಿ ಇದ್ದಾರಾ? ಇಲ್ಲ ಗುರುಜಿ, ಅತ್ತೆ ಇದ್ದಾರೆ. ಒಂದ್ ಸ್ವಲ್ಪ ಹಾಗೆ ನಿನ್ನೆ ನಮಗೂ ಅವ್ರಿಗೂ ಒಂದ್ ಸ್ವಲ್ಪ ಅಷ್ಟೇ ನಿನ್ನೆ. ಓಕೆ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಮನೆಯವರು ಅವ್ರ ಉದ್ಯೋಗ ನಿನಗೆ ಸಮಂಜಸ ಆದ್ರೆ ಹೇಳು, ಇಲ್ಲಾಂದ್ರೆ ಬೇಡ. ಇಲ್ಲ ಗುರುಜಿ, ಬೇಡ ಅದು. ಆಯ್ತಮ್ಮ. ಈಗ ನಿನ್ನ ತವ್ರ ಮನೆಯವರು ನಿನ್ನ ನಂತರ ಬರಬೇಕು, ಅಥವಾ ಅವ್ರು ಅಲ್ಲಿ ನಿಮ್ಮ ಸಂಬಂಧ ಗಟ್ಟಿ ಆಗಬೇಕು. ಹೌದು ಗುರುಜಿ. ಆಗಲಿ, ಚಿಂತೆ ಮಾಡಬೇಡ. ನಿನ್ನ ತವ್ರ ಮನೆಯವರು ಆದಷ್ಟು ಬೇಗ. ಈಗಷ್ಟು 4 ವರ್ಷ ಆಯ್ತಾ ನಿನ್ನ ಮದುವೆ ಆಗಿ? 5 ವರ್ಷ ಆಗಿದೆ ಗುರುಜಿ. ಅದಕ್ಕೆ ಏನಾದ್ರು ಪರಿಹಾರ ಹೇಳಿ ಗುರುಜಿ. ಹೋಗಿ ಬರೋ ಥರ ಆಗಬೇಕು, ಮಾತಾಡೋ ಥರ ಆಗಬೇಕು. ನನ್ನ ತವ್ರ ಮನೆಯವರು ನನ್ನ ಗಂಡನ ಮನೆಯವರು ಮಾತಾಡೋ ಥರ ಆಗಬೇಕು. ನಾವು ಹೋಗಿ ಬಂದು ಮಾಡಬೇಕು, ಆ ಥರ ಆಗಬೇಕು ಗುರುಜಿ. ನಿಮ್ಮ ಸಂತಾನ ಇದೆಯಮ್ಮ? ಇಲ್ಲ ಗುರುಜಿ. ಇನ್ನು ಮಕ್ಕಳಿಲ್ಲ? ಹಲೋ. ಹಲೋ, ಮಕ್ಕಳಾಗಿದೆ ತಾಯಿ? ಇಲ್ಲ ಗುರುಜಿ. ಇಲ್ಲ ಗುರುಜಿ, ಇನ್ನ ಇಲ್ಲ. ಅಟ್ಲೀಸ್ಟ್ ಆ ಮಕ್ಕಳಾಗಿದ್ದರೆ, ಮಕ್ಕಳಾದಮೇಲೆ ಆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಎರಡೂ ಕಡೆ ಸಂಬಂಧ ಗಟ್ಟಿಯಾಗಲಿಕ್ಕೆ ನಿಮಗೆ ಸಂತಾನ ಆಗಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಇದು ಎಲ್ಲ ಕಡೆ ಇರ್ತಕ್ಕಂಥ ಮಾತೇ ಇದು. ಆದರೂ ದುಡುಕಿ ತೀರ್ಮಾನ ತಂದ್ಕೊಂಬಿಟ್ಟಿದ್ದೀರಿ. ಯಾಕೆಂದರೆ ತವರಲ್ಲಿರ್ತಕ್ಕಂಥವ್ರು ಅಪ್ಪ ಅಮ್ಮನೂ ಒಂದಷ್ಟು 100 ಕನಸುಗಳು ಕಟ್ಟಿರ್ತಾರೆ, ನಮ್ಮ ಮಕ್ಕಳಿಗೆ ಹೀಗೆ ಮದುವೆ ಮಾಡಬೇಕು ಅಂತ.
ಎಲ್ಲೋ ಅದು ಒಂಚೂರು ಅಚಾತುರ್ಯ ಆಯಿತು. ಆದರೂ ಈಗಾಗಲೇ 5 ವರ್ಷ ಆಯಿತು. ಇನ್ನು ಪುನಃ ಹಿಂದಕ್ಕೆ ಹೆಜ್ಜೆ ಹಾಕೋದಕ್ಕಿನ್ನ ಮುಂದೆ ಚೆನ್ನಾಗಿ ಅನುಕೂಲವಾಗಿರಬೇಕು. ಅದಕ್ಕೆ ನೀವು ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅವರಿಗೆ. ಅಂದರೆ ಅವರು ಮದುವೆ ಮಾಡಿದ್ರು, ಮಕ್ಳು ಬೇಡ ಅಂತ ಇವ್ರು ಹೇಳ್ತಾರೆ ಗುರೂಜಿ, ಮಕ್ಳು ಬೇಕು ಅಂತ ನಾನ್ ಕೇಳಿದ್ರೆ ಮಕ್ಳು ಬೇಡ ಅಂತ ಹೇಳ್ತಾರೆ ಗುರೂಜಿ. ಈಗ ಮಕ್ಕಳು ಬೇಡ ಅಂದ್ಕೊಂಡು ಆಮೇಲೆ ಮಕ್ಕಳು ಬೇಕು ಅಂದರೆ ಅವಾಗ ತಿರುಗಿ ಲಕ್ಷ ಲಕ್ಷ ದುಡ್ಡು ಕಟ್ಟಕ್ಕಾಗತ್ತಮ್ಮ? ಮಕ್ಕಳು ಆಗೋ ಸಮಯದಲ್ಲಿ ತಾನೇ ಆಗಬೇಕು. ನಿನ್ನ ಸಮಾಧಾನವಾಗಿ ಅವರಿಗೆ ತೃಪ್ತಿಯಾಗಿ ಅರ್ಥವಾಗೋ ಥರ ಹೇಳು. ಯಾಕೆಂದರೆ ಮದುವೆ ಅಂತಕ್ಕಂಥದ್ದು, ಮದುವೆ ಆದಮೇಲೆ ಮಕ್ಕಳು ಅಂತಕ್ಕಂಥದ್ದು ಇದೇನಾಗಿದೆ ಅಂದರೆ ಈಗ ಮಕ್ಕಳು ಬೇಡ ಅಂತ ನಿಲ್ತೀರಿ, ಆಮೇಲೆ ಮಕ್ಕಳು ಬೇಕು ಅನ್ನೋ ಕಾಲಕ್ಕೆ ನೀವು ಶಕ್ತರಾಗಿರೋದಿಲ್ಲ. ಅಲ್ಲಿ ನಿಮ್ಮ ದೇಹದಲ್ಲಿ ಆ ಶಕ್ತಿಗಳು ಕಳ್ಕೊಂಬಿಟ್ಟಿರ್ತೀರಿ. ಆವಾಗ ಬೇಕು ಅಂದರೆ ತಿರುಗಿ ಮೆಡಿಕಲ್ಗೆ ಹೋಗಬೇಕಾಗತ್ತೆ. ಈಗ ನ್ಯಾಚುರಲ್ ಆಗಿ ಆಗೋದನ್ನು ಕೈ ಬಿಟ್ಟು ಹೇಳಮ್ಮ. ಕೇಳ್ತಾ ಗುರೂಜಿ, ಮಕ್ಳು ಬೇಕು ಅಂತಂದ್ರೆ ಅವ್ರು ಬೇಡ ಅಂತ ಅಂತಾರೆ. ಅಂದರೆ ಮಕ್ಕಳೇ ಬೇಡ ಅಂತನಾ ಅಥವಾ ಈಗ ಸಮಯಕ್ಕೆ ಬೇಡ ಅಂತನಾ? ಇಲ್ಲ ಬೇಡ ಅಂತಾನೆ ಹೇಳ್ತಾರೆ ಗುರೂಜಿ. ಯಾಕಮ್ಮ, ಸಾಕೋದು ಕಷ್ಟನಾ ಅಥವಾ ಮಕ್ಕಳು ವಿದ್ಯಾಭ್ಯಾಸ ಕೊಡೋಕ್ಕಾಗಲ್ಲ ಅಂತನಾ ಅಥವಾ ಹೀಗಂದ್ರೆ ಈ ಸಂಸಾರದ ಕತೆ ಏನಮ್ಮ? ಇವಾಗ ಆ ಥರ ಹೇಳ್ತಾರೆ. ಅಂದರೆ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಮಕ್ಳು ಈ ಕ್ಷಣಕ್ಕೆ ನೀವು ಮಕ್ಕಳು ಬೇಡ ಅಂತ ಹೇಳ್ಬೋದು. ಮುಂಬರ್ತಕ್ಕಂಥ ದಿನದಲ್ಲಿ ನಿನಗೆ ಶಕ್ತಿನೇ ಇಲ್ಲ, ನೀನು ಮಕ್ಕಳು ಹೇರ್ಲಿಕ್ಕೆ ಆಗಲಿಲ್ಲ, ನಿನ್ನ ಜಾಗಕ್ಕೆ ಇನ್ನೊಬ್ಬರು ಕರ್ಕೊಂಬರ್ತೀನಿ ಅಂತ ಆ ಥರ ಮಾತಾಡ್ಬಿಟ್ರೆ ಏನಮ್ಮ ಮಾಡ್ತೀಯ? ನಾನು ಯೋಚನೆ ಮಾಡಿ ಮಾತಾಡ್ತಿರ್ತಕ್ಕಂಥದ್ದು ಇಂಥವೆಲ್ಲ ಪ್ರಪಂಚದಲ್ಲಿ ನಡೆದು ಹೋಗುತ್ತೆ. ಇದೆಲ್ಲ ಸಾಕಷ್ಟು ನಡೆಯುತ್ತಿದ್ದು. ಅದಕ್ಕೋಸ್ಕರ ಒಂದು ಒಳ್ಳೆ ಚಿಂತನೆ ಮಾಡಿ ಮನೆಯವ್ರನ್ನ ಕೂಡಿಸ್ಕೊಂಡು ಮಾತಾಡಿ ಆದಷ್ಟು ಬೇಗ ಸಂತಾನ ಆಗಿ ನೋಡು. ನಿನ್ನ ಎರಡೂ ಕಡೆ ಸಂಬಂಧ ಗಟ್ಟಿಯಾಗಬೇಕಾದ್ರೆ ನಿನ್ನ ಗರ್ಭದಲ್ಲಿ ಒಂದು ಸಂತಾನ ಆಗಲಿ. ನಿನ್ನ ಗರ್ಭಕ್ಕೊಂದು ಸಂತಾನ ಆದರೆ ಖಂಡಿತ ಹೇಳ್ತೀನಿ ಎರಡೂ ಕಡೆ ಸಂಬಂಧ ಬೆರೆಯುತ್ತೆ. ಗುರೂಜಿ ಬೇಡ ಅಂತಾನೆ ಹೇಳ್ತಾರೆ ಗುರೂಜಿ. ನಾನು ಎಷ್ಟು ಹೇಳಿದೆ ಕೇಳ್ತಾ ಇಲ್ಲ. ಅದಕ್ಕೊಂದೇನಾದ್ರೂ ಪರಿಹಾರ ಹೇಳಿ ಗುರೂಜಿ. ಇದಕ್ಕೆ ಪರಿಹಾರ ಇಷ್ಟೇ ಅಮ್ಮ, ನೀನು ನಂಬಿರ್ತಕ್ಕಂಥ ದೈವ ನಿನ್ನನ್ನು ಕೈ ಬಿಡೋದಿಲ್ಲ. ಪ್ರಸ್ತುತ ನೀನೇನು ಮಾಡಿದ್ರು ನಿನ್ನ ಪರಿಸರ ಅಂದರೆ ಈಗ ಪ್ರಸ್ತುತ ಇರ್ತಕ್ಕಂತಹ ಈ ಇಕ್ಕಟ್ಟಿನ ಸನ್ನಿವೇಶದಿಂದ ಹೊರಗಡೆ ಬರಲಿಕ್ಕೆ ಒಂದು 18 ದಿವಸ ಪ್ರತಿ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿಗೆ ಮನಸ್ಸಲ್ಲೇ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡು. ಅಥವಾ ಆಂಜನೇಯ ಸ್ವಾಮಿ ಒಂದು ಫೋಟೋ ಇಟ್ಕೊ. 5 ರಿಂದ 6 ಗಂಟೆಗೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಆ ಗಂಧವನ್ನು ಆಂಜನೇಯ ಸ್ವಾಮಿ ಬಾಲಕ್ಕೆ ದಿನಕ್ಕೆ ಒಂದು ಬಟ್ಟು ಗಂಧ ಒಂದು ಸ್ವಲ್ಪ ಗಂಧವನ್ನು ಆಂಜನೇಯ ಸ್ವಾಮಿ ಬಾಲಕ್ಕೆ ಇಡ್ತಾ ಬಾ. ಇದನ್ನು ಪ್ರತಿನಿತ್ಯ ಮಾಡು. ಬೆಳಿಗ್ಗೆ 5 ರಿಂದ 6 ಗಂಟೆ ಈ ಸಮಯದಲ್ಲೇ ಮಾಡಬೇಕು. ಮತ್ತು ಈ ಸಮಯದಲ್ಲಿ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಅದಕ್ಕೊಂಚೂರು ಆಹಾರ ಕೊಡು. ಅದು ಆಗಲಿಲ್ಲ ಅಂದರೆ ಒಂದಿಷ್ಟು ಕಬ್ಬಿನ ಹಾಲನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ತೊಗೊಳ್ಳೋ ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡೋ ಮಕ್ಕಳಿಗೆ ಕೊಡು. ಇಷ್ಟು ಕೆಲಸ ನೀನು ಮಾಡು, ಖಂಡಿತ ನೀನು ಎರಡೂ ಕಡೆ ಸಂಸಾರ ಸರಿ ಹೋಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿನಗೊಂದು ಸಂತಾನ ಆಗಲಿ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಗಳೇ, ಮತ್ತೆ ಮಕರ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶನಿಯ ವಕ್ರದೃಷ್ಟಿಯಿಂದ ಮನಸ್ಸು ಸ್ವಲ್ಪ ಚಂಚಲತೆ ಉಂಟಾಗುತ್ತೆ. ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಉದ್ವೇಗತನ, ಒಂದಷ್ಟು ಕೋಪ ಎಲ್ಲವೂ ಹಾಗನ್ಸುತ್ತೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನು ಪಠನೆ ಮಾಡಿ. ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಬರೀ ಹಣೆಯಲ್ಲಿಲ್ದಿರ ಹನುಮನ ಸಾನ್ನಿಧ್ಯಕ್ಕೆ ಹೋದಾಗ ಅಲ್ಲಿ ಕೊಡ್ತಕ್ಕಂಥ ಆ ಕೇಸರಿ ಪ್ರಸಾದವನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಡಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯ ಆದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಲಾಭಗಳಿರಬೇಕು, ಫಲಗಳಿರಬೇಕು. ಆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಾದ್ದರಿಂದ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದ್ರೆ ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಮಧ್ಯಾಹ್ನ 12 ರಿಂದ 4 ತನಕ, 12 ರಿಂದ 4 ಮಧ್ಯದಲ್ಲಿ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಸಹಾಯವನ್ನು ಮಾಡಿ. ಏನೂ ಇಲ್ಲ ಅಂದರೆ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗಾದರೂ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಶ್ರೀರಾಮಚಂದ್ರನ ಮಹಾಮಂತ್ರವನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆಯಲ್ಲಿ ಇಟ್ಕೊಂಡ್ರೆ ಅಥವಾ ಶ್ರೀರಾಮನ ಪ್ರಾರ್ಥನೆ ಮಾಡ್ತಾ ಹೊರಟ್ರೆ, ಹನುಮನ ದೇವಾಲಯಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮಾಡೋದ್ರಿಂದಲೂ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಕರ ರಾಶಿಯವರು ಚಂಚಲತೆ ಬೇಡ. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನ ಅದು ಪರ್ಮನೆಂಟಾಗಿ ಇರ್ತಕ್ಕಂಥದ್ದಲ್ಲ. ಆ ಕ್ಷಣಕ್ಕೆ ಬಂದೋಗೋ ಸಮಸ್ಯೆಗಳಿಗೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಧೈರ್ಯವಾಗಿರಿ. ಜೊತೆಗೆ ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಹಿರಿಯರ ಮಾತಿನಂತೆ ಇವತ್ತು ನಡೀತಕ್ಕಂಥದ್ದು ಮತ್ತಷ್ಟು ಅನುಕೂಲವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಸಮಸ್ಯೆಗಳೆಂಬತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಬೇಡ. ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಏನೇ ಆದರೂ ಬರ್ತಕ್ಕಂಥ ಕಷ್ಟ ಅದು ಪರ್ಮನೆಂಟ್ ಅಲ್ಲ. ಯಾವುದೇ ಸಮಸ್ಯೆ ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗುವಂಥದ್ದು ನಿಮ್ಮೊಳಗೆ ಇರುತ್ತೆ ಪರಿಹಾರ. ಆ ಪರಿಹಾರವನ್ನು ಆಲೋಚನೆ ಮಾಡಬೇಕು ಅಷ್ಟೇ. ಸಾಧ್ಯವಾದರೆ 2 ವಿಳೆದೆಲೆ ಅಡಿಕೆ ಏನಾದ್ರು ಒಂಚೂರು ಹಣ್ಣು ನೈವೇದ್ಯ, ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಹಿರಿಯರಿಗೋ ಅಥವಾ ಮಕ್ಕಳಿಗೋ ಅಥವಾ ಯಾರಾದರೂ ಒಬ್ಬರಿಗೆ ಒಂದಿಷ್ಟು ಆ ವಿಳೆದೆಲೆ ಅಡಿಕೆ ತಾಂಬೂಲವನ್ನು ತಾವು ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಕುಂಭರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಈ ಶುಭ ದಿನ ರಾಹುಕಾಲದಲ್ಲಿ ಮಾತ್ರ ತಪ್ಪದೇರ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಎಂತಹ ಸಂಕಷ್ಟ ಆದರೂ ಕಷ್ಟಗಳಾದರೂ ಖಂಡಿತ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಇವತ್ತು ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿ ಹೇಗಿರುತ್ತೋ, ಹೇಗೆ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಮಾತ್ರ ಇವತ್ತಿನ ರಾಶಿ ಫಲದಲ್ಲಿ ಆರೋಗ್ಯ, ಅದರಲ್ಲೂ ಮೊಣಕಾಲಿಗೆ ಸಂಬಂಧಪಟ್ಟದ್ದು, ಪಾದಗಳ ಉರಿ ಬರ್ತಕ್ಕಂಥದ್ದು, ಮೀನುಮಾಂಸಗಳ ನೋವು ಬರ್ತಕ್ಕಂಥದ್ದು ಇದೆಲ್ಲವೂ ಕಾಣಿಸ್ಕೊಳ್ಬಹುದು. ಆದರೂ ಭಯಪಡಬೇಡಿ, ಧೈರ್ಯವಾಗಿರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸರಿಸುಮಾರು ಮಧ್ಯಾಹ್ನ 2 ಗಂಟೆ 12 ನಿಮಿಷದ ನಂತರ ಒಂದಷ್ಟು ಒಳಿತಾಗುತ್ತೆ, ಒಳ್ಳೆ ಫಲ ಇದೆ. ಇನ್ನು ಶುಭ ಸಂಜಾಕಾಲ ಅಂದರೆ ಸಂಜಾಕಾಲದ ಸಾಯಂಕಾಲ ಒಂದು 6 ರಿಂದ 7 ಗಂಟೆ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆಯನ್ನು ನಡೆಸಿ ಆ ಕುಂಕುಮ ಪ್ರಸಾದವನ್ನು ತಾವು ಹಣೆಗೆ ಹಚ್ಕೊಂಡು 4 ಜನ ಸುಮಂಗಲೆಯರಿಗೆ ಆ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ಹೆಣ್ಣು ಮಕ್ಕಳು ಮಾತ್ರ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ನಿಮ್ಮಲ್ಲಿ ಹಸನ್ಮುಖತನ ಇರಲಿ, ನಗುಮುಖ ಇರಲಿ, ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಕಡೆ ಅಷ್ಟೇ ಜವಾಬ್ದಾರಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ವಿಶೇಷವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ಗುರುಗಳೇ. ಓಕೆ ಅಮ್ಮ, ಓಕೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಗಳೂರಿನಿಂದ ಮಾಡ್ತಾ ಇದ್ದೇನೆ. ಮಂಗಳೂರಿನಿಂದ, ಸಂತೋಷ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಗಳೇ. ಆಯ್ತು ತಾಯಿ, ಗುರುಜಿ ಅವರಿದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನ್ನ ಆರೋಗ್ಯದ ಬಗ್ಗೆ ಚೂರು ಕೇಳಬೇಕಿತ್ತು. ಆರೋಗ್ಯ ಹೇಗಿರ್ಬೋದು ಹಾಗೂ ಮುಂದಿನ ಜೀವನ ಹೇಗಿರ್ಬೋದು ಅಂತ ಒಂಚೂರು ಕೇಳೋಕಿತ್ತು ಗುರುಗಳೇ. ಆರೋಗ್ಯ ಸಮಸ್ಯೆ ಏನಾಗ್ತಾ ಇದೆ? ಆರೋಗ್ಯ ಸಮಸ್ಯೆ ಅಂದ್ರೆ ಒಂದು ಸರ್ಜರಿ ಮಾಡ್ಬೇಕಂತ ಹೇಳಿದ್ದಾರೆ. ಗರ್ಭಕೋಶದಲ್ಲಿ ಚಿಕ್ಕದೊಂದು ಗೆಡ್ಡೆ ಇದೆ ಅಂತ. ಅದಕ್ಕೆ ಸಾಮಾನ್ಯಕ್ಕೆ ಹೆಣ್ಮಕ್ಳಿಗೆ ಇದೊಂದು ಶಾಪವೇ ಸರಿ. ಅದು ಈ ಹೆಣ್ಮಕ್ಳ ಗರ್ಭದಲ್ಲಿ ಈ ಥರ ಸಮಸ್ಯೆಗಳು ಬರುವಂಥದ್ದು, ಒಂದಷ್ಟು ಸೋಂಕು ಉಂಟಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಇದು ಆಪ್ರೇಷನ್ನಲ್ಲೂ ಕ್ಲಿಯರ್ ಆಗುತ್ತೆ, ಹಾಗೆ ಇದಕ್ಕೆ ಆಯುರ್ವೇದಿಕಲ್ಲೂ ಕ್ಲಿಯರ್ ಆಗುತ್ತೆ. ಆದರೆ ಒಂದಲ್ಲ ಒಂದು ಕಡೆ ನೀವು ಇನ್ನೂ 1-2 ವೈದ್ಯರನ್ನ ಸರಿಯಾಗಿ ನೀವು ಕನ್ಸಲ್ಟ್ ಮಾಡೋದು ಬಹಳ ಉತ್ತಮ ಅನಿಸುತ್ತೆ. ಸಡನ್ನಾಗಿ ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಒಬ್ಬರ ವೈದ್ಯರ ಬಗ್ಗೆನೇ ನೀವು ಮುಂದುವರಿತಕ್ಕಂಥದಕ್ಕಿಂತ ಮತ್ತೊಬ್ಬರ ವೈದ್ಯರ ಸಲಹೆ ತಗೊಳ್ಳಿ. ಯಾಕೆಂದರೆ ನಿಮ್ಮ ಸ್ವರತರಂಗ ನೋಡಿದ್ರೆ ಆಪ್ರೇಷನ್ ಏನು ಬೇಡ ಅಂತ ಹೇಳುತ್ತೆ. ಅದು ಹಾಗೇ ಕ್ಯೂರ್ ಆಗಲಿಕ್ಕೆ ಬೇರೆ ಥರ ಒಂದು ಪರಿಹಾರ ಏನಾದ್ರು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ. ಇನ್ನು ನಿಮ್ಮ ವ್ಯವಹಾರಗಳು ಮುಂದೆ ಹಾಕುವ ಹೆಜ್ಜೆ ಖಂಡಿತ ಒಳ್ಳೆ ಯಶಸ್ಸಿದೆ, ಏನು ಭಯಪಡುವಂಥದ್ದೇನಿಲ್ಲ, ಅನುಕೂಲ ಆಗುತ್ತೆ. ಏನಾದರೂ ತಂತ್ರಸಾರ, ಏನಾದರೂ ಪೂಜೆ ಏನಾದರೂ ಮಾಡಿ ಏನು ಬೇಡ, ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ. ಮಂಗಳವಾರದೊತ್ತು ಆಂಜನೇಯ ಸ್ವಾಮಿನ ಸಂಕಲ್ಪ ಮಾಡಿ, ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ 2 ವಿಳೆದೆಲೆ ಅಡಿಕೆ ಕೊಟ್ಟು ಕೆಂಪು ಹೂವುಗಳನ್ನು ಕೊಟ್ಟು ನಮಸ್ಕಾರ ಮಾಡಿ, ಸಾಕು. ಎಲ್ಲವೂ ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಏನು ಮಾಡಿದ್ರು ಈ 4 ತಿಂಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುತ್ತೆ. ಈ 4 ತಿಂಗಳು ನಿಮ್ಮ ಸ್ವರತರಂಗದಲ್ಲಿ ಅಂತಹ ಲಾಭ ಇರತಕ್ಕಂಥ ಕಾಲ ಅಲ್ಲ. ಅದಕ್ಕಾಗಿ ಈ ಸಮಯದಲ್ಲೇ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇರುತ್ತೆ. ಈ 4 ತಿಂಗಳು ತಾವು ಆದಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಹಾಕಿದ್ರೆ, ಅಥವಾ ಯಾರಾದರೂ ಮಾರ್ಗದರ್ಶಕರ ಸಮಯಕ್ಕೆ ಅವರು ಸಹ ಹೇಳುವಂಥ ಮಾತನ್ನು ಆಲಿಸಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಏನೂ ಭಯ ಇಲ್ಲ. ನಿಮ್ಮ ಸ್ವರದಲ್ಲಿ ಅಂತಹ ತೊಂದರೆ ಆಗುವಂಥ ಲಕ್ಷಣಗಳೇನಿಲ್ಲ. ನೀವು ಧೈರ್ಯವಾಗಿರಮ್ಮ, ಒಳ್ಳೆಯದಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು, ದಿನವಿಶೇಷ, ಪಂಚಾಂಗ ಶ್ರವಣ ಪ್ರತಿಯೊಂದನ್ನು ಕೂಡ ನಾವು ಮುಗಿಸಿರ್ತಕ್ಕಂಥದ್ದಾಯಿತು. ಅದರ ಜೊತೆ ಸ್ವರ ಜ್ಯೋತಿಷ್ಯವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಮತ್ತೊಂದು ಪತ್ರ ಬಂದಿದೆ. ಈ ಪತ್ರ ನಿಜಕ್ಕೂ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಗುರುಗಳೇ. ಇವತ್ತಿನ ದಿವಸ ಈ ಪತ್ರ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು.
ಪತ್ರವನ್ನು ಓದ್ತೇನೆ ಗುರುಗಳೇ. ಹಾಂ ಹಾಂ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಮತ್ತು ಶ್ರೀನಿವಾಸ್ ಶರ್ಮಾ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಗಳೇ, ನನ್ನದೊಂದು ಮನವಿ ಇದೆ ನಿಮ್ಮ ಹತ್ರ. ಈ ಒಂದು ವಿಳಾಸವನ್ನ ಮತ್ತು ನಾವು ಪತ್ರದಲ್ಲಿ ಬರೆದಿರ್ತಕ್ಕಂಥ ವಿಳಾಸವನ್ನ ದಯವಿಟ್ಟು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಿಳಿಸೋದು ಬೇಡ, ಇದಕ್ಕೆ ಬಲವಾದ ಕಾರಣ ಇದೆ ಅಂತ ಹೇಳಿ ಬರ್ತಿದ್ದಾರೆ ಗುರುಗಳೇ. ಇರಲಿ, ನಾವು ವಿಳಾಸನೂ ಹೇಳೋದು ಬೇಡ, ಹಾ, ಅವ್ರ ಹೆಸರು ಹೇಳೋದು ಬೇಡ. ಬೇಡ. ಆದ್ರೆ ಏನಿದೆ ತಿಳಿಸಿ. ವಿಚಾರದಲ್ಲಿ ವಿಳಾಸ ಹೆಸರು ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸ್ತು ಗುರುಗಳೇ. ಪತ್ರವನ್ನು ಓದಿದ್ದಾದ ನಂತರ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಅವ್ರ ನಂಬರ್ ಇದ್ರೆ ಕರೆ ಮಾಡಿ ಮಾತಾಡೋಣ. ಹಾ ಗುರುಗಳೇ, ಪತ್ರವನ್ನ ನಿಮ್ಮಲ್ಲಿ ನೀವು ಅಷ್ಟು ಅದರಲ್ಲಿ ಸ್ವಾರಸ್ಯ ಇದೆ, ಆ ವಿಚಾರ ಬಹಳ ಚೆನ್ನಾಗಿದೆ ಅಂದಾಗ ಒಂದ್ಸತಿ ಮಾತಾಡೋಣ. ಹಾ ಗುರುಗಳೇ, ವಿಚಾರ ತಿಳಿಸಿ. ವಿಚಾರ ತಿಳಿಸ್ತೀನಿ ಗುರುಗಳೇ. ನಾನು ಒಬ್ಬ ರೈತ ಮಹಿಳೆ, ನನ್ನ ಪತಿದೇವರು ಕೂಡ ರೈತರೇ. ನಮ್ಮ ಹತ್ತಿರ 20 ಎಕರೆ ಜಮೀನಿದೆ ಗುರುಗಳೇ. ಜೀವನದಲ್ಲಿ ಒಂದೇ ಒಂದು ಗುರಿ ಇದೆ, ಅದನ್ನ ತಲುಪಲು ನಿಮ್ಮ ಸಹಾಯ ನಮಗೆ ಬೇಕೇ ಬೇಕು. ಇದಕ್ಕೆ ಸಹಾಯ ಮಾಡಲಿಕ್ಕೆ, ಇದಕ್ಕೆ ಅನುಗ್ರಹ ಪಡಿಸಲಿಕ್ಕೆ ನೀವೊಬ್ಬರೇ ಕಾರಣ. ನಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಆಸೆ, ಆನಂದ ಶ್ರೀನಿವಾಸ ಗೋ ಸಂರಕ್ಷಣೆ ಎಂಬತಕ್ಕಂಥ ಒಂದು ಗೋ ಸಂರಕ್ಷಣಾ ಕೇಂದ್ರವನ್ನು ನಾವು ಮಾಡಬೇಕು ಎಂಬತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ. ಅದನ್ನ ಓಪನ್ ಮಾಡಬೇಕೆಂಬತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ ಅಂತ ಹೇಳಿ ಬರ್ದಿದ್ದಾರೆ ಗುರುಗಳು. ಗೋ ಸಂರಕ್ಷಣೆ ಆ ಒಂದು ಕೇಂದ್ರದ ಹೆಸರು ಎಷ್ಟು ಅದ್ಭುತ ಅಂದ್ರೆ ಆನಂದ ಶ್ರೀನಿವಾಸ ಗೋ ಸಂರಕ್ಷಣಾ ಕೇಂದ್ರ. ಎಷ್ಟು ಅದ್ಭುತ. ನಮ್ಮಿಬ್ಬರ ಹೆಸರನ್ನು ಇಟ್ಟು ಒಂದು ಗೋ ಸಂರಕ್ಷಣೆ ಮಾಡ್ತೀನಿ ಅಂದಾಗ ಆ ತಾಯಿ ಜೊತೆಲಿ ನಾವು ನಿಲ್ಲಬೇಕಾದ್ದು ಧರ್ಮ. ಹೌದು ಗುರುಗಳೇ. ಗೋ ಸಂರಕ್ಷಣೆ ಎಲ್ಲೇ ಆದರೂ ಗೋವು ವಿಶ್ವಮಾತೆ ಗೋಮಾತೆ. ಆ ಗೋಮಾತೆಯ ಅನುಗ್ರಹ ಪಡೀಲಿಕ್ಕಾಗಿ ಗೋವಿನ ಸಂರಕ್ಷಣೆ ಆಗುವಂಥ ಸಾನ್ನಿಧ್ಯಕ್ಕೆ, ಆ ಒಂದು ಸಾನ್ನಿಧ್ಯಕ್ಕೆ ಬೇಕಾದಂಥ ಏನು ವ್ಯವಸ್ಥೆ ಬೇಕು ಅಥವಾ ಏನು ಮಾಡಿದ್ರೆ ಸರಿ ಬರುತ್ತೆ ಮತ್ತು ಅದರಿಂದ ಹೇಗೆ ಅದನ್ನು ಅಭಿವೃದ್ಧಿಪಡಿಸಬೇಕು, ಆ ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳೇನು, ವಿಚಾರ ಏನು, ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ಅರಿವಿರುವಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಾಡಿ. ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಅಲ್ಲಿ ನೀವು ಹೆಸರನ್ನು ಹೀಗೆ ಇಟ್ಟಿದ್ದೀರಿ ಅಂತಕ್ಕಂಥ ಮನಸ್ಸಿಂದ ಹೇಳ್ತಾರ ಮಾತಲ್ಲ. ಎಲ್ಲೇ ಗೋ ಸಂರಕ್ಷಣೆ ಆಗ್ತಿದ್ರು, ಎಲ್ಲೇ ಗೋ ಸಂರಕ್ಷಣೆ ಆಗುವ ಸಾನ್ನಿಧ್ಯಗಳಿಗೆ ನಾವು ಬರಬೇಕು, ಅಲ್ಲಿ ಗೋವನ್ನು ನಾವು ಸಂರಕ್ಷಿಸಬೇಕು, ನಮ್ಮ ವಿಶ್ವಮಾತೆ ಗೋಮಾತೆಯನ್ನು ಉಳಿಸ್ಕೊಳ್ಬೇಕು. ಯಾಕೆಂದರೆ ಮಾತೃಸ್ವರೂಪಿಣಿ. ಎದೆ ಹಾಲು ಕುಡಿತಕ್ಕಂಥದ್ದು 3 ತಿಂಗಳ ತಾಯಿ, ಜನ್ಮ ಕೊಟ್ಟ ತಾಯಿ 3 ತಿಂಗಳು ಎದೆ ಹಾಲು ಕೊಡ್ತಾಳೆ. ಜೀವನದ ಕಡೆಯ ಕ್ಷಣದವರೆಗೂ ನಮಗೆ ಹಾಲು ಕೊಡ್ತಕ್ಕಂಥದ್ದು ಗೋವು. ಅಂತಹ ಗೋವನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ಚಿಂತನೆ ಇದೆಯಲ್ಲ, ಮೆಚ್ಚುವಂಥದ್ದು. ಒಳ್ಳೆಯದನ್ನೇ ಹೇಳ್ತಿದ್ರಿ, ಮುಂದುವರಿಸಿ. ನಮ್ಮ ಜೀವನ ಇರುವವರೆಗೂ ಕೂಡ ಕಾಪಾಡ್ಕೊಳ್ತೀವಿ. ನಮ್ಮ ಜೀವನವನ್ನೇ ಇದಕ್ಕೋಸ್ಕರ ನಾವು ಮುಡಿಪಾಗಿಡ್ತೀವಿ ಗೋ ಸಂರಕ್ಷಣೆಗಾಗಿ. ಮತ್ತೊಂದು ವಿಚಾರ ಗುರುಗಳೇ, ಯಾರಿಗಾದ್ರೂ ಗೋ ಸಂರಕ್ಷಣೆ ಮಾಡೋದ್ರಲ್ಲಿ ತೊಂದರೆ ಆಗ್ತಾ ಇದ್ರೆ, ಇಲ್ಲಾಂದ್ರೆ ಗೋವುಗಳಲ್ಲಿ ಏನಾದ್ರೂ ರೋಗ ರುಜಿನಗಳಿದ್ರೆ ಅದನ್ನ ಸಾಕ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಈ ಒಂದು ಗೋ ಸಂರಕ್ಷಣೆ ಕೇಂದ್ರಕ್ಕೆ ಬಂದು ದತ್ತು ಕೊಡ್ಬೋದಂತೆ ಗುರುಗಳೇ. ಇವರು ಅದನ್ನ ಸಾಕ್ತಾರಂತೆ. ಅಂದ್ರೆ ಸಂಪೂರ್ಣವಾಗಿ ಬೇರೆ ಎಲ್ಲಾದ್ರೂ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಇವರು ಗೋ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗುರುಗಳೇ, ಇಷ್ಟೆಲ್ಲ ಒಂದು ಭಾವನೆಗಳು ಇಟ್ಕೊಂಡಿರ್ತಕ್ಕಂಥವ್ರು ಆಗ್ಲೇ ಕಾರ್ಯಕ್ರಮದಲ್ಲಿ ಕರೆಯಲು ಕೂಡ ಸಿದ್ಧವಾಗಿದ್ದಾರೆ ಗುರುಗಳೇ. ಓಹೋ, ತುಂಬಾ ಸಂತೋಷ. ವಿಚಾರವಂತೂ ನಾನು ನಿಮ್ಗೆ ತಿಳಿಸಿದ್ದೇನೆ ಗುರುಗಳೇ. ಇನ್ನು ಫೋನ್ ಮುಖಾಂತರ ಅವ್ರನ್ನ ಮಾತಾಡ್ಬಿಡೋದೇ ಒಂದು ಸಂತೋಷದ ಮಾತು ಅಂತಾನೆ ಹೇಳ್ಬೋದು. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ ಅಮ್ಮ. ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ಇಲ್ಲ, ನನಗಂತೂ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ನಿಮ್ಮ ಈ ಒಂದು ಕಾಯಕ ನಿಜಕ್ಕೂ ಅರ್ಥಗರ್ಭಿತ ಮತ್ತೆ ಮೆಚ್ಚುವಂತ ಕಾಯಕವನ್ನ ತಾವು ಮಾಡ್ತಿದ್ದೀರಿ. ಗುರುಗಳವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಲೋ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಅದೇ ಗುರುಗಳೇ, ನಾವು ಒಂದು ಇದನ್ನ ಮಾಡ್ಬೇಕು, ಗೋರಕ್ಷಣೆ ಇದನ್ನ ಅಂತ ಅನ್ಕೊಂಡಿದೀವಿ ಗುರುಗಳೇ. ಇದ್ರದ್ದು ಏನು ಇನ್ನ ಇದನ್ನ ಮಾಡಿಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಬೇಕು ಗುರುಗಳೇ ನಮಗೆ. ಖಂಡಿತ ಮಾಡಿ. ಒಳ್ಳೆದನ್ನ ಚಿಂತನೆ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಮನೆಯವರು ಕೂತು ಈ ಆಲೋಚನೆ ಮಾಡಿರ್ತಕ್ಕಂಥದ್ದು, ಈ ಚಿಂತನೆ ಮಾಡಿದ್ದು ನಿಜಕ್ಕೂ ಒಪ್ಪುವಂಥದ್ದು. ಅದರಲ್ಲಿ ಒಬ್ಬ ರೈತರಾಗಿ ನೀವು ಗೋವಿನ ಬಗ್ಗೆ ತಗೊಂಡಿರುವಂತಹ ಕಲ್ಪನೆ ಬಹಳ ಮುಖ್ಯವಾಗಿ ಬಹಳ ಒಳ್ಳೆಯದು. ಎಷ್ಟೋ ಜನ ರೈತರು ಕುಟುಂಬದಲ್ಲಿ ಗೋವನ್ನು ಸಾಕ್ತಾ ಇರ್ತೀರಿ, ವಯಸ್ಸಾದ ಮೇಲೆ ಆ ಗೋವನ್ನು ಏನು ಮಾಡಬೇಕು ಅಂತ ಗೊತ್ತಿಲ್ಲದಂಥ ರೀತಿಯಲ್ಲಿ ಯಾರೋ ಬಂದು ಕೇಳಿದ್ರು ಅಂತ ಅದನ್ನು ಕಸಾಯಖಾನೆ ಕಳಿಸ್ಬಿಡುವಂಥ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಅಂತಹ ನಿಟ್ಟಿನಲ್ಲಿ ಒಬ್ಬ ರೈತ ಮಹಿಳೆ ತಾವು ಹೇಳುವಂಥ ಮಾತು, ನಾನು ಗೋ ಸಂರಕ್ಷಣೆ ಮಾಡ್ತೀನಿ, ಅಂತಹ ಗೋವುಗಳಿಗೂ ಸಹಿತ ಸಂರಕ್ಷಣೆ ಮಾಡಬೇಕು, ಅವೆಲ್ಲವನ್ನು ನಾವು ಇಟ್ಕೊಂಡು ನೋಡ್ಕೋಬೇಕು ಅಂತ ನಾವು ಒಂದು ಚಿಂತನೆ ಮಾಡಿದ್ದೀರಲ್ಲ, ನಿಜಕ್ಕೆ ನಾವು ಬಹಳ ಒಳ್ಳೆಯ ಒಂದು ಚಿಂತನೆ ಮಾಡಿದ್ದೀರಮ್ಮ. ಭಗವಂತ ಬೇರೆಲ್ಲೂ ಇಲ್ಲ ತಾಯಿ, ನಿನ್ನ ಚಿಂತನೆಯಲ್ಲಿದ್ದಾನೆ, ನೀನು ಮಾಡುವ ಆಲೋಚನೆಯಲ್ಲಿದ್ದಾನೆ. ಆ ಭಗವಂತ ಕೃಷ್ಣ ಪರಮಾತ್ಮ, ಕೃಷ್ಣ ಹೇಗೆ ಗೋಪಾಲಕನಾಗಿ ಗೋ ಸಂರಕ್ಷಣೆ ಮಾಡ್ತಿದ್ನೋ ಹಾಗೆ ನಿನ್ನ ಸಂಸ್ಥಾನದಲ್ಲಿ ನೀನು ಏನು ಒಂದು ಸಂಸ್ಥಾನ ಮಾಡಬೇಕು, ಗೋವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ಯೋ, ಆ ಸಂಸ್ಥೆ ಆ ಸಂಸ್ಥಾನ ಎರಡೂ ಬಹಳ ಚೆನ್ನಾಗಿರುತ್ತೆ. ಮುಂದುವರಿಸು, ನನ್ನ ಆಶೀರ್ವಾದ ನಿಂಗಿದೆ. ಅದನ್ನು ಸಾಧ್ಯವಾದರೆ ನೀನು ಅದರಲ್ಲಿ ವಿಳಾಸ ತಿಳಿಸಬೇಡಿ ಅಂತ ಹೇಳಿದ್ಯಾ, ಅದರ ವಿಳಾಸ ಬರೆದಿದ್ಯಾ, ಅದು ನನಗೆ ಅರ್ಥ ಆಗಿದೆ. ನಾನು ಆ ಮಾರ್ಗದಲ್ಲಿ ಬಂದಾಗ, ಆ ಮಾರ್ಗಕ್ಕೆ ನಾನು ಬಂದಾಗ ಖಂಡಿತ ನಿನ್ನ ಗೋ ಸಂರಕ್ಷಣಾ ಇಲಾಖೆಗೆ ಆ ಭಾಗಕ್ಕೆ ನಾನು ಬರ್ತೀನಿ. ನಿನ್ನ ಗೋಶಾಲೆಗೆ ಬಂದು ನಾನು ಒಂದು ಮನವಿ ಗುರುಗಳೇ, ಹೇಳಮ್ಮ. ಯಾರಾದ್ರೂ
ನಾವು ಸಾಕ್ಬೇಕು ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದು ಅವ್ರ ಕೈಲಿ ಆಗ್ದೇನೆ ಇದ್ರೆ ಅವ್ರು ತಗೊಂಬಂದ್ ನಮ್ಮ ಹತ್ರ ಕೊಡ್ಬೋದು ಗುರುಗಳೇ. ನಾವು ನೋಡ್ಕೊಂತೀವಿ ಗುರುಗಳೇ. ಈಗ ಕೆಲವೊಂದ್ಸಲ ಅವ್ರಿಗೆ ಜಾಗ ಅಭಾವ ಆಗಿರುತ್ತೆ, ಏನಾರು ಬೇರೆ ಬೇರೆ ತೊಂದರೆಯಿಂದ ಸಾಕಿರಲ್ಲ, ಆ ತರದವ್ರು ನಮ್ಮ ಹತ್ರ ತಗೊಂಬಂದ್ ಕೊಡ್ಬೋದು ಗುರುಗಳೇ. ಆದ್ರೆ ನೀನು ಒಂದು ರಹಸ್ಯ ಇಟ್ಟಿದ್ದೆಲ್ಲ, ನೀನು ವಿಳಾಸವೇ ಹೇಳ್ತಾ ಇಲ್ವಲ್ಲ ಗುರುಗಳೇ. ಅದು ನೇರ ಪ್ರಸಾರಗಳು ತಿಳ್ಸಕ್ಕೆ ಅದನ್ನ ಬೇರೆ ತರ ಉಪಯೋಗಿಸ್ಕೊಂಡ್ಬಿಟ್ಟಾರು ಅಂತ ಭಯಕ್ಕೆ ಆ ತರ ಮಾಡಿದ್ದೆ ಗುರುಗಳೇ. ಈಗೂ ಸಹಿತ ಇದು ರಹಸ್ಯ ಹಾಗೆ ನಿಂತೋಯ್ತು. ರಹಸ್ಯ ಯಾಕೆಂದರೆ ಅಥವಾ ನೀನು ಒಂದು ಕೆಲಸ ಮಾಡು, ನಿನ್ನ ಪ್ರಾಂತ್ಯದಲ್ಲಿ ನೀನು ಎಲ್ಲಿ ವಾಸ ಮಾಡ್ತಾ ಇದೆಯಮ್ಮ, ಎಲ್ಲಿ ಗೋಶಾಲೆ ಇದೆ ಆ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ನೀನೇ ಇದನ್ನು ಅನೌನ್ಸ್ ಮಾಡಬೇಕಷ್ಟೇ. ನೀನೇ ಹೇಳಬೇಕು, ನಿಮಗೆ ಯಾರಿಗಾದರೂ ಗೋವನ್ನು ಸಾಗ್ಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಆಶ್ರಮಕ್ಕೆ ತಂದು ಬಿಡಿ ಅಥವಾ ನಮ್ಮ ಈ ಸಂಸ್ಥೆಗೆ ತಂದು ಕೊಡಿ, ನಾವು ಅದನ್ನು ಗೋ ಸಂರಕ್ಷಣೆ ಮಾಡ್ತೀವಿ ಅಂತ ನಿನ್ನ ಪ್ರಾಂತ್ಯದಲ್ಲೇ ಈ ಸುದ್ದಿ ಹೊರಡಿಸ್ಕೋಬೇಕು. ಯಾಕೆಂದರೆ ಇದಂತೂ ದೊಡ್ಡ ಸಮುದ್ರ ತಾಯಿ. ಹೌದು ಗುರುಗಳೇ, ಇದು ದೊಡ್ಡ ಸಮುದ್ರ. ಇಲ್ಲಿ ನೀನು ಮಾತಾಡ್ತಕ್ಕಂಥದ್ದು, ಇಲ್ಲಿ ನಾನು ಹೇಳುವ ಮಾತು ಪ್ರತಿಯೊಂದು ಕಿವಿಗಳು ಆಲಿಸ್ತಾನೆ ಇರುತ್ತೆ. ನಿನ್ನ ಚಿಂತನೆ ಒಪ್ಕೊಳ್ಳುವಂಥ ಮಾತು, ಯಾಕೆಂದರೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಅದರಲ್ಲೂ ಇವತ್ತಿನ ಪರಿಸ್ಥಿತಿ ಅಂತೂ ಭಾಳ ಜೋಪಾನ ಬೇಕಾಗಿದೆ. ಒಳ್ಳೆಯದಾಗಲಮ್ಮ, ನಿನ್ನ ಚಿಂತನೆ ಚೆನ್ನಾಗಿದೆ. ಆದರೆ ನಿನ್ನ ಪ್ರಾಂತ್ಯದಲ್ಲಿ ನಿನ್ನ ಯಥಾಶಕ್ತಿ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡು. ಒಳ್ಳೆಯದಾಗಲಿ. ಆನಂದ ಶ್ರೀನಿವಾಸ ಎಂಬತಕ್ಕಂಥ ಗೋ ಸಂರಕ್ಷಣಾ ಕೇಂದ್ರವನ್ನ ನಾವು ಅದನ್ನು ಲೋಕಾರ್ಪಣೆ ಮಾಡಬೇಕೆಂಬತಕ್ಕಂಥ ನಿಶ್ಚಯವನ್ನು ತಾವೆಲ್ಲರೂ ಕೂಡ ನಿಶ್ಚಯಿಸಿದ್ದೀರಿ. ಅಮ್ಮ, ನಿಮ್ಮ ಈ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಈ ಒಂದು ಅಪೇಕ್ಷೆ ಆದಷ್ಟು ಬೇಗ ಈಡೇರಲಿ. ಗೋ ಸಂರಕ್ಷಣೆ ಮಾಡತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ. ಅಂತಹ ಗೋಪಾಲಕ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಕರೆಗಿನ್ನ ಮುಖ್ಯವಾಗಿ ಗುರುಗಳೇ, ಇವರು ಗೋ ಸಂರಕ್ಷಣೆ ಮಾಡುವಂಥದ್ದು ಗೋಶಾಲೆ ಉದ್ಘಾಟನೆಗೆ. ಗುರುಗಳೇ, ಗೋಶಾಲೆ ಉದ್ಘಾಟನೆ, ಆ ಉದ್ಘಾಟನೆ ಮಾಡುವ ಕಾಲ ಮತ್ತು ಆ ಪ್ರಾಂತ್ಯ ಸಾಧ್ಯವಾದರೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸ್ಕೊಡಿ. ವಿಡಿಯೋ ಮಾಡಿ ಕಳಿಸಿ ಅಥವಾ ಫೋಟೋಸ್ ಆದರೂ ತೆಗೆದು ಕಳಿಸ್ಕೊಡಿ. ನಾನು ನೋಡ್ತೇನೆ, ನನಗೂ ಬಹಳ ಸಂತೋಷನೇ. ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಗುರುಗಳವರು ತಿಳಿಸ್ಕೊಟ್ಟ ಹಾಗೆ ದಯವಿಟ್ಟು ಆ ಒಂದು ಗೋ ಸಂರಕ್ಷಣವನ್ನು ತೆರೆಯುವಂಥ ಕಾಲದಲ್ಲಿ, ಲೋಕಾರ್ಪಣೆಯನ್ನು ಮಾಡತಕ್ಕಂಥ ಕಾಲದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವಿಡಿಯೋ ಮತ್ತು ಅಲ್ಲಿರ್ತಕ್ಕಂಥ ಚಿತ್ರೀಕರಣ, ಆ ಒಂದು ಫೋಟೋವನ್ನು ಆದಷ್ಟು ಬೇಗ ನಮಗೆ ಕಳಿಸ್ಕೊಡಿ ತಾಯಿ. ನಾವು ಕೂಡ ಅದನ್ನು ನೋಡಿ ಆನಂದಿಸ್ತೀವಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮಕ್ಕೆ ಕರೆ ಮಾಡಿರ್ತಕ್ಕಂಥವ್ರು ತಿಳ್ಕೊಳ್ಳೋಣ ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿ. ಹಲೋ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ನಿಮಗೆ ಕೋಟಿ ಕೋಟಿ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿ ಜಿಲ್ಲೆಯಿಂದ ಕಾಲ್ ಮಾಡ್ತಿದ್ದೀವಿ ಗುರುಜಿ. ಆಯ್ತು ತಾಯಿ, ತಮ್ಮ ಹೆಸರಮ್ಮ? ರೇಣುಕಾ ಅಂತ ಗುರುಜಿ. ರೇಣುಕಾ ಅಂತ ಹೇಳಿ. ಗುರುಜಿ ಅವರಿದ್ದಾರೆ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಿಮ್ಗೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಗುರುಜಿ. ನೀವೇ ನನಗೆ ಆಧಾರ ಆಗ್ಬೇಕು ಗುರುಜಿ, ನೀವೇ ನನ್ನ ದೇವ್ರು. ಹೇಳಮ್ಮ, ನಂಗೆ ತುಂಬಾ ಕಷ್ಟ ಇದೆ ಗುರುಜಿ. ಏನು ಸಮಸ್ಯೆ ತಾಯಿ? 12 ವರ್ಷ ಆಯ್ತು ಗುರುಜಿ ಮದ್ವೆಯಾಗಿ. ಒಂದ್ ಗಂಡು ಒಂದ್ ಹೆಣ್ಣು ಇತ್ತಂತ, ಸಿಸೇರಿಯನ್ ಆಗಿತ್ತು ಗುರುಜಿ, ಆಪರೇಷನ್ ಆಯಿತು. ಅದಕ್ಕೆ 1.5 ವರ್ಷದ ಮಗಳಿದ್ದಾಗ ಗುರುಜಿ ಮಗು ತೀರ್ಕೊಂಡ್ ಬಿಡ್ತು ಗುರುಜಿ. ಅಯ್ಯೋ. ಗಂಡ್ ಮಗು ತೀರ್ಕೊಂತು ಗುರುಜಿ. ಅದಕ್ಕೆ ಗಂಡ್ ಮನೆಯವರೆಲ್ಲ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಗುರುಜಿ. ಅಷ್ಟು ಹಾಸ್ಪಿಟ್ಲಿಗೆ ತೋರ್ಸಲ್ಲ ಗುರುಜಿ, ಬಟ್ಟೆ ಕೊಡಲ್ಲ, ಊಟ ಸರಿಯಾಗಿ ಇದು ಮಾಡಲ್ಲ ಗುರುಜಿ ಮನೆಯಲ್ಲಿ. ಮತ್ತೆ ಮೊನ್ನೆ ಆರಾಮಿರ್ಲಿಲ್ಲ ಗುರುಜಿ ನನಗೆ. ಅದಕ್ಕೆ ತವ್ರ ಮನೆಗೆ ಬಂದು ಹಾಸ್ಪಿಟ್ಲ್ ತೋರಿಸಿ 8,000 ಖರ್ಚಾಯ್ತು ಗುರುಜಿ. ಹಾಸ್ಪಿಟಲ್ ತೋರಿಸಿ ಅಲ್ಲಿ ಮನೆಗೆ ಹೋದಾಗ ಗುರುಜಿ ಕುಡ್ಕೊಂಡ್ ತಗೊಂಡ್ ಬೇನ್ ಅಂತಿದ್ರು ಗುರುಜಿ. ನನ್ ಮನೆಗ್ ಬರ್ಬೇಡ, ನೀ ಹೊರಗೆ ಹೋಗು ಅಂತ ತುಂಬಾ ಕೆಟ್ಟದಾಗ ಮಾತಾಡ್ತಾರ ಗುರುಜಿ. ಅಂದ್ರೆ ಗಂಡ ಸಂತಾನ ಹೋಗಿದ್ರಿಂದನಾ? ಗುರುಜಿ, ನಾನ್ ಮತ್ತೊಂದ್ ಮದ್ವೆ ಮಾಡ್ಕೋತೀನಿ ಅಂತಿದಾರೆ ಗುರುಜಿ ಅವರು. ಏನಮ್ಮ, ಈಗ ನಿನಗೆ ಆಪರೇಷನ್ ಆಗ್ಬಿಟ್ಟಿದೆ, ತಿರುಗಿ ಇನ್ನೊಂದು ಮಗು ಆಗಲ್ಲ ಅನ್ನೋದು ಅವ್ರ ಚಿಂತನೆನಾ? ಗುರುಜಿ, ಮತ್ತೆ ಈಗ ಇವಳು ಮಕ್ಕಳಾಗಲ್ಲ, ಇವಳು ಮನೇಲಿ ಇಟ್ಕೊಂಡು ಏನ್ ಮಾಡೋದು, ಈ ತರ ಯೋಚನೆ ಮಾಡ್ತಾರ ಗುರುಜಿ ಅವರು. ನಿನಗೆ ಆಲ್ರೆಡಿ ಒಂದು ಹೆಣ್ಮಗು ಇದೆಯಲ್ಲ? ಇದೇ ಗುರುಜಿ, 9 ವರ್ಷದಿದೆ ಗುರುಜಿ. ಅದು 9 ವರ್ಷದ ಮಗು ಇದ್ರು ಆ ಮಗುನ ಆಚೆ ಕಳಿಸ್ಬೇಕು ಅಂತ ಚಿಂತನೆ ಮಾಡುವಂತಹ ವ್ಯವಧಾನತೆ, ಅಂತ ಮನಸ್ಥಿತಿನ ಅವ್ರದ್ದು ಗುರುಜಿ. ಆದ್ರೆ ಒಂದು ಮಾತು ಹೇಳ್ತೇನೆ ಕೇಳು, ನಿನಗೆ ಆಪರೇಷನ್ ಆಗ್ಬಿಟ್ಮೇಲೆ ಪುನಃ ಇನ್ನು ಮಕ್ಕಳಾಗಲ್ಲ ಅನ್ನೋದು ಹಿಂದಿನ ಟೆಕ್ನಾಲಜಿ. ಇವತ್ತು ಹಂಗಲ್ಲಮ್ಮ. ನೀನು ವೈದ್ಯರನ್ನ ಕನ್ಸಲ್ಟ್ ಮಾಡು, ಒಬ್ಬ ಮೆಡಿಕಲ್ ಸರಿಯಾದಂತ ವೈದ್ಯರನ್ನ ಕನ್ಸಲ್ಟ್ ಮಾಡು. ಅದು ನೋಡಿದೀವಿ ಗುರುಜಿ, ಅದನ್ನು ಆಪರೇಷನ್ ಬೇಡ, ನಿನ್ ಹೊಟ್ಟೆದಿಂದ ನನಗ್ ಮಗು ಬೇಡ ಈಗ ಅಂತಿದ್ದಾರೆ ಗುರುಜಿ. ಓಹೋ, ಅವರ ಚಿಂತನೆ ಬೇರೆ ಇದೆ. ನಿನಗೆ ಮಕ್ಕಳಾಗಲ್ಲ ಅಂತಲ್ಲ, ನಿನ್ನ ಮಕ್ಕಳಾಗತ್ತೆ. ಆಪರೇಷನ್ ಅನ್ನ ಪುನಃ ಅವರು ಆಪರೇಷನ್ ಮಾಡ್ಲಿಕ್ಕೂ ಅವಕಾಶಗಳಿದೆ, ಮಾಡ್ತಾರೆ ವೈದ್ಯರು. ಇವತ್ತಿನ ವೈದ್ಯ ಲೋಕದಲ್ಲಿ ಬಹಳಷ್ಟು ಟೆಕ್ನಾಲಜಿ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಆದ್ರೆ ನಿನ್ನ ಗರ್ಭದಲ್ಲಿ ಇನ್ನೊಂದು ಮಗು ಬೇಡ ಅನ್ನೋದು ಅವ್ರು ಮೂರ್ಖತರ ಅಲ್ವಮ್ಮ? ಅವರು ಆಪರೇಷನ್ ಮಾಡಕ್ ನಮ್ಮ ಅಣ್ಣ ಅದನ್ನ ಗುರುಜಿ ಎಲ್ರು
ದುಡ್ಡು ಕೊಡ್ತೀವಿ, ನಾವೆಲ್ಲ ಮಾಡಿಸ್ಕೊಡ್ತೀವಿ, ನೀವು ಏನು ಮಾಡೋದ್ ಬೇಡ ಅಂತ ಹೇಳಿದ್ರು. ನೀನ್ ಹೊಟ್ಟೆಯಲ್ಲಿಂದನೇ ಬೇಡ, ಯಾರು ಆಪರೇಷನ್ ಮಾಡ್ತಾರಲ್ಲ ಅವ್ರನ್ನೇ ಜೈಲಿಗೆ ಹಾಕ್ತೀನಿ ಅಂತ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೇನೆ ಗುರುಜಿ ನನ್ನ ಗಂಡ. ಏನು ಓದಿದಾರಮ್ಮ ಅವರು? ಅವ್ರು 8ನೇ ಕ್ಲಾಸ್ ಓದಿದ್ದಾರೆ ಗುರುಜಿ. ಪೂರ್ಣ ವಿದ್ಯಾವಂತ. ಏನು ಕೆಲಸ ಮಾಡ್ತಾರಮ್ಮ? ಈ ಮನೆ ಕಟ್ಟಕ್ ಹೋಗ್ತಾರೆ ಗುರುಜಿ ಅವರು. ಸರಿಯಾಗಿದೆ, ಒಳ್ಳೆ ವಿದ್ಯಾವಂತ. ತಾನು ಮಾಡೋ ಕೆಲಸದಲ್ಲಾದ್ರೂ ತನಗೆ ಬುದ್ಧಿ ಜ್ಞಾನ ಇರುತ್ತಾ ಅಂದರೆ ಅದು ಇಲ್ಲದಂಥ ರೀತಿ ಇದೆ. ನಿಮ್ಮ ಅತ್ತೆಯವ್ರು ಏನಂತಾರೆ ಹೋಗ್ಲಿ? ಕೋರ್ಟ್ ಕೇಸ್ ಹಾಕ್ತಾ ಇದೀನಿ ಅಂತ, ಡೈವರ್ಸ್ ಕೊಡು ನಂಗ ಅಂತೆ ತುಂಬಾ ಇದ್ ಮಾಡ್ತಾ ಇದಾರೆ ಗುರುಜಿ. ಕೋರ್ಟಿಗೆ ಕೇಸ್ ಹಾಕು, ನಾ ಕೋರ್ಟಿಂದಾನ ಬರ್ಬೇಕು, ನೀನು ನನ್ನ ಮನೇಲಿ ನಾ ತೋರಲ್ಲ ಅಂತ ಇದಾರೆ ಗುರುಜಿ. ಈಗ ನೀನು ತಗೊಳಕ್ಕೆ ಮಾಡೋದೇನಮ್ಮ? ಅವತ್ತಿನ ಕೆಲಸ ಅವತ್ತು ಕೂಲಿ ಸಂಪಾದನೆ ಮಾಡ್ಕೊಂಡು ಊಟ ಮಾಡೋದೇ ಕಷ್ಟ. ಕೋರ್ಟ್ಗೆ ಹೋಗಿ ಅಲ್ಲಿ ಕೋರ್ಟಲ್ಲಿ ಓಡಾಡಿ ಅಲ್ಲಿ ನಿನಗೆ ಡೈವರ್ಸ್ಗೆ ಹಾಕಿ ನೀನು ಮಾಡೋದು ಇಲ್ಲೇ ಇದೆಯಾ ಕತೆ? ಮನುಷ್ಯ ಅವನು ಅತಿ ಬುದ್ಧಿವಂತನಾಗ್ಬಿಟ್ಟಿದ್ದಾನೆ ಅಷ್ಟೇ. ಆ ಥರ ಆ ಅತಿ ಬುದ್ಧಿವಂತನ ಒಳ್ಳೇದಲ್ಲ. ಆತನಿಗೆ ಯಾರೂ ಸರಿಯಾದ ತಿಳುವಳಿಕೆ ಹೇಳೋರಿಲ್ಲ. ಯಾರಾದರೂ ಜೊತೆಲಿರ್ತಕ್ಕಂಥವ್ರು ಅವರ ಕುಟುಂಬದವರು ಕೂಡಿಸ್ಕೊಂಡು ಬುದ್ಧಿ ಹೇಳಿದ್ರೆ ಖಂಡಿತ ಅರಿವಾಗುತ್ತೆ. ಕೋರ್ಟು ಕಚೇರಿ ಏನಾದ್ರು ಹುಡುಗಾಟದ ಕತೆನಾ? ಅವ್ರ ತಾಯಿ ಅವ್ರ ತಂದೆ ಎಲ್ರು ಅವನಂತಿದ್ದಾರೆ ಗುರುಜಿ. ನನಗೇನು ಹೇಳಲ್ಲ ಗುರುಜಿ, ನಾನು ನೋಡಲ್ಲ ಗುರುಜಿ. ಹೊಲಕ್ಕೆ 9 ಎಕರೆ ಹೊಲ ಇದೆ ಗುರುಜಿ, ಡೈಲಿ ಹೊಲಕ್ಕೆ ಹೋಗ್ತೀನಿ, ಎಲ್ಲಾ ಕೆಲಸ ಮಾಡ್ತೀನಿ ಗುರುಜಿ. ನೀನೇನು ಮಾಡಲ್ಲ ಅಂತ ನಂಗೆ ಮತ್ತೆ ಹಿಂಸೆ ಕೊಡ್ತಾರೆ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳು, ಸ್ವಲ್ಪ ದಿವಸ ತಾಳ್ಮೆ ತಗೋ, ಸಮಾಧಾನವಾಗಿರು. ಇದು ಕೋರ್ಟು, ಇದು ಡೈವರ್ಸು ಮಾಡೋದು ಅಂತ ಕತೆ. ನೀನು ಮಾತ್ರ ಡೈವರ್ಸ್ಗೆ ಒಪ್ಕೋಬೇಡ, ಡೈವರ್ಸ್ ಮಾಡೋದು ಬೇಡ. ನೀವೆಲ್ಲರೂ ಕುಟುಂಬದಲ್ಲಿ ಚೆನ್ನಾಗಿರೋ ಥರ ಖಂಡಿತ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಇವತ್ತು ಏನು ನೀನು ಕಷ್ಟ ಅನುಭವಿಸ್ತಾ ಇದೆಯೋ, ಯಾವ ಸಮಸ್ಯೆ ಇಟ್ಕೊಂಡು ನನ್ನ ಮುಂದೆ ಕಣ್ಣೀರು ಹಾಕ್ತಿದ್ಯೋ, ಈ ಸಮಸ್ಯೆಗಳಿಂದ ಹೊರಗಡೆ ಬಂದು ನೀವೆಲ್ಲರೂ ಚೆನ್ನಾಗಿರೋ ಕಾಲ ಬರುತ್ತೆ. ತುಂಬ ಹತ್ತಿರದಲ್ಲೇ ಬರುತ್ತೆ. ಧೈರ್ಯವಾಗಿರಮ್ಮ, ಹೆದರಬೇಡ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ ಭಾನುವಾರ 4/6/2023ನೇ ತಾರೀಕು ಬಹಳ ವಿಶೇಷವಾಗಿ ಶ್ರೀ ಮಾರಿಯಮ್ಮ ಹಾಗೂ ರೇಣುಕಾ ದೇವಿ ದೇವಸ್ಥಾನ 42ನೇ ವರ್ಷದ ವಾರ್ಷಿಕೋತ್ಸವ, ನೂತನ ರಾಜಗೋಪುರ ಮತ್ತು ಕುಂಭಾಭಿಷೇಕದ ಉದ್ಘಾಟನದ ಸಮಾರಂಭ ಮಹೋತ್ಸವಕ್ಕೆ ಗುರುಗಳವರು ಆಗಮಿಸ್ತಾ ಇದ್ದಾರೆ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಜಾಗ ಒಂದು 4ನೇ ಕ್ರಾಸ್, ಜೈ ಜವಾನ್ ನಗರ, ಸುಬ್ಬಣ್ಣಪಾಳ್ಯ, ಬೆಂಗಳೂರು. ಈ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. 4ನೇ ತಾರೀಕು 4/6/2023 ಇದೇ ಬರ್ತಕ್ಕಂಥ ಭಾನುವಾರ ಗುರುಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೇ ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಗುರುಜಿಯವರ ಆಶೀರ್ವಾದವನ್ನು ಕೂಡ ತಾವೆಲ್ಲರೂ ಕೂಡ ತೆಗೆದುಕೊಳ್ತೀರಾ ಅಂತ ಹೇಳ್ತಾ, ಇನ್ನು ಗುರುಗಳೇ ಕಾರ್ಯಕ್ರಮದ ಕಡೆಯ ಅಂತ ಖಂಡಿತ ತಾವೇನು ತಿಳಿಸ್ಕೊಡ್ತೀರಿ ನಮ್ಮೆಲ್ಲರಿಗೂ? ಗೋಶಾಲೆ ಮಾಡಬೇಕು ಎಂಬತಕ್ಕಂಥದ್ದು ಆ ತಾಯಿಯ ಮನಸ್ಸಲ್ಲಿರೋ ಸಂಕಲ್ಪ. ಆದರೆ ಆ ತಾಯಿಯ ಸಂಕಲ್ಪ ಇದೆ, ಗೋ ಸಂರಕ್ಷಣೆ ಮಾಡಬೇಕು ಎಂಬತಕ್ಕಂಥದ್ದು. ಹಿಂದೆ ಒಂದು ಭಯನೂ ಇದೆ. ಪ್ರಸ್ತುತ ಆ ಭಯ ಹೇಗಿರುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಗೋ ಸಂರಕ್ಷಣೆ ಮಾಡಬೇಕು, ವಯಸ್ಸಾಗಿರ್ತಕ್ಕಂಥ ಗೋವುಗಳನ್ನು ಅಲ್ಲೇ ಸುಧಾರಿಸಬೇಕು, ಯಾವುದೇ ಕಾಯಿಲೆ ಕಸಾಲೆ ಬಂದರೂ ಅದನ್ನು ಗುಣಪಡಿಸಿ ಅದಕ್ಕೆ ಸ್ವಚ್ಛಂದ ಬದುಕನ್ನು ಕಲ್ಪಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ತಾಯಿ ಒಪ್ಕೊಳ್ಳುವಂಥ ಮಾತು. ಇದು ನಡಿಬೇಕು. ನಮ್ಮ ಭಾರತದಲ್ಲಿ ಅದಿರಬೇಕು. ಯಾಕೆಂದರೆ ವಿಶ್ವಮಾತೆ ಗೋಮಾತೆಯನ್ನು ಸಂರಕ್ಷಿಸಬೇಕಾದ್ದು ಧರ್ಮ. ಆದರೆ ಗೋ ಸಂರಕ್ಷಣೆ ಆಗಬೇಕು ನಿಜ, ಆದರೆ ಇವತ್ತಿನ ಕಾಲ ಪರಿಸ್ಥಿತಿಗಳು ಸ್ವಲ್ಪ ಯೋಚನೆ ಮಾಡುವಂಥ ರೀತಿಯಲ್ಲಿದೆ. ಹೀಗಿರೋದ್ರಿಂದ ಸ್ವಲ್ಪ ಅಂಜಿಕೆ, ಭಯ ಆ ತಾಯಿಯಲ್ಲಿದೆ. ಹಾಗಾಗಿ ಆ ತಾಯಿ ವಿಳಾಸವನ್ನು ಹೇಳೋದಕ್ಕೂ ಸಹಿತ ಅಂಜುತ್ತಾ ಇದ್ದಾರೆ, ಭಯಪಡ್ತಿದ್ದಾರೆ. ಭಯಪಡೋದು ಬೇಡ, ಧೈರ್ಯವಾಗಿರಿ. ಮಾಡುವ ಕಾಯಕ ನೀವು ಭಗವಂತನಿಗೆ ಮೆಚ್ಚುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಇರೋದ್ರಿಂದ ಭಗವಂತನೇ ನಿಮ್ಮ ಜೊತೆಲಿ ನಿಂತಾನೆ. ಆ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮ ಒಂದು ಕಾಯಕದಲ್ಲಿ ಜೊತೆಲಿ ನಿಂತು ಕೆಲಸ ನಡೆಸ್ತಾನೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಇದು ಒಂದು ಭಾಗ. ಆದರೆ ಒಂದು ಹೆಣ್ಣು ಮನೆಗೆ ಆ ಹೆಣ್ಣು ಮಗಳಿಗೆ ಒಂದು ಸಂತಾನದಲ್ಲಿ ಈ ಥರ ವ್ಯತ್ಯಾಸ ಆದಮೇಲೆ, ಗಂಡು ಸಂತಾನ ಈ ಥರ ವ್ಯತ್ಯಾಸ ಆದಮೇಲೆ ಈಗ ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡುವಂತಹ ಮನಸ್ಥಿತಿ ಆದರೆ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಈ ತಾಯಿ ಗರ್ಭದಲ್ಲೇ ಇನ್ನೊಂದು ಸಂತಾನ ಆಗುತ್ತೆ. ಅದನ್ನು ಆಲೋಚನೆ ಮಾಡಿ, ಅದನ್ನು ಗೊತ್ತಿದ್ದರೂ ಸಹಿತ ನನಗೆ ನಿನ್ನ ಗರ್ಭದಲ್ಲಿ ಬೇಡ, ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ, ನಾನು ಅಲ್ಲಿ ಬರೋ ಸಂಪಾದನೆ ಮಾಡೋ ಕೆಲಸ ನೋಡಿದ್ರೆ ಒಂದು ಕುಟುಂಬದಲ್ಲಿ ಮನೆ ಆ ಸಂಸಾರ 4 ಗೋಡೆ ಮಧ್ಯೆ ಇರ್ತಕ್ಕಂಥ 4 ಜನ ಸುಧಾರಣೆ ಮಾಡೋದೇ ಕಷ್ಟ. ಇದಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಅವರ ತಂದೆ ತಾಯಿ ಮತ್ತು ಒಂದು ಕುಟುಂಬದಲ್ಲಿರ್ತಕ್ಕಂಥವ್ರು ಒಂದು ಆಲೋಚನೆ ಮಾಡಬೇಕು. ನಿಮ್ಮನೆ ಹೆಣ್ಮಗಳನ್ನೇ ಈ ಥರ ತಂದು ನಿಮ್ಮನೆ ಹೆಣ್ಮಗಳಿಗೆ ಈ ಥರ ಅನ್ಯಾಯ ಆಗುತ್ತೆ ಅಂದರೆ ಅದು ನೀವು ಒಪ್ತೀರಾ? ಅದನ್ನು ಆಲೋಚನೆ ಮಾಡಬೇಕು. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋಂಥ ವಿಚಾರ ಇದೆ. ನಿಮ್ಮನೆ ಹೆಣ್ಮಕ್ಳುಗಳಿಗೆ ಯಾವುದು ತೊಂದರೆ ಆಗಬಾರ್ದು, ಬೇರೆ ಮನೆಯಿಂದ ಬಂದಿರತಕ್ಕಂಥ ಹೆಣ್ಣುಮಕ್ಕಳಿಗೆ ಸರಿಯಾದ ನ್ಯಾಯ ಸಿಗಬಾರ್ದು. ಈ ಪ್ರಕಾರವಾಗಿ ಚಿಂತನೆ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಸಾಕಷ್ಟು ಜನ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದಿಂದ ಬಂದ ಕರೆ ಹೀಗಾಗಬಾರ್ದು. ಆ ಭಾಗದಲ್ಲಿ ಒಂದು ಸಾತ್ವಿಕತೆ ಇದೆ, ಒಂದು ನೆಮ್ಮದಿ ಇದೆ, ಒಂದು ಒಳ್ಳೆ ಮನಸ್ಸಿದೆ. ಆ ಮನಸ್ಸಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಇಷ್ಟಪಡುವಂಥ ಗುಣಗಳಿದೆ. ಎಲ್ಲೋ ಆಗೊಂದು ಈಗೊಂದು, ಅಲ್ಲೊಬ್ಬರು ಇಲ್ಲೊಬ್ಬರು ಈ ತರಹ ಬೇರೆ ಥರ ಚಿಂತನೆ ಮಾಡೋರು ಇರ್ತಾರೆ. ಇದೆಲ್ಲವನ್ನೂ ದೂರ ಮಾಡಿ ಒಂದು ಸುಂದರವಾದ ಬದುಕು ಕಟ್ಕೊಳ್ಳುವಂಥ ರೀತಿಯಲ್ಲಾಗಲಿ. ಜೊತೆಗೆ ವಿದ್ಯೆ ಜ್ಞಾನ
ನೋಡಿ, ಪ್ರತಿ ಸತಿ ಎಲ್ಲರೂ ಹೇಳೋ ಮಾತಿದ್ದೇನೆ, ಯಾತಕ್ಕಾಗಿ ವಿದ್ಯೆ ಬೇಕು, ಯಾತಕ್ಕಾಗಿ ಜ್ಞಾನ ಬೇಕು, ಒಳ್ಳೆಯ ಸಂಸ್ಕಾರ ಯಾಕೆ ಬೇಕು ಅಂದರೆ ಇಂಥವೆಲ್ಲವೂ ಅಚಾತುರ್ಯಗಳು ನೋಡ್ತಾ ಇದ್ದರೆ ಎಂತಹವ್ರಿಗಾದ್ರೂ ಭಯ ಶುರುವಾಗುತ್ತೆ. ಯಾರ ಮನೆಗೆ ಒಂದು ಹೆಣ್ಮಗುನ ಕೊಡಬೇಕಾದ್ರೂ ಆಲೋಚನೆ ಮಾಡಬೇಕು. ಅವ್ರು ವಿದ್ಯಾವಂತರ ಅಂತ ಯಾಕೆ ಆಲೋಚನೆ ಮಾಡಬೇಕು ಅಂದರೆ ಅದನ್ನು ಆಲೋಚನೆ ಮಾಡ್ತಕ್ಕಂಥ ರೀತಿ ಸಮಂಜಸವಾಗಿರಲಿ ಅಂತ. ಆ ಆಲೋಚನೆಗಳು ಸರಿಯಿಲ್ಲ ಅಂದರೆ ಇಂತಹ ಅಚಾತುರ್ಯಗಳಾಗ್ತಾ ಇರುತ್ತೆ. ಏನೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯೆ ಇದ್ರೇ ಎಲ್ಲವೂ ಸರಿ ಹೋಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ.